ಹಲೋ ನಮಸ್ತೆ, ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಕಳೆದ ಬಾರಿಯ ವಿಡಿಯೋದಲ್ಲಿ ನಾಜಿಸಮ್ ಆ್ಯಂಡ್ ರೈಸ್ ಆಫ್ ಹಿಟ್ಲರ್ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಲೆಸನ್ನ ಪಾರ್ಟ್ 2 ವಿಡಿಯೋವನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಎಂದಿನಂತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ನೋಟಿಫಿಕೇಷನ್ಗಳು ಬೇಕಂದರೆ ಅದನ್ನು ಆನ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಅದನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ನಮ್ಮ ಚಾನಲಿಂದ ಹೇಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಎಸ್, ಲೆಟ್ ಅಸ್ ಮೂವ್ ಆನ್ ಡೈರೆಕ್ಟ್ಲಿ ಟು ದಿ ಟಾಪಿಕ್. ಸೊ ಗ್ರೇಟ್ ಡಿಪ್ರೆಷನ್ ಆಯಿತು 1929ನಲ್ಲಿ ಅಮೆರಿಕದಲ್ಲಿ. ಅದರ ಎಫೆಕ್ಟು ಜರ್ಮನಿನಲ್ಲಿ ಆಯಿತು. ಜರ್ಮನಿ ಜನ ಸಾಕಷ್ಟು ಪ್ರಾಬ್ಲಮ್ಗೆ ಒಳಗಾಗ್ತಾರೆ. ಅದರಿಂದ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು. ಸೊ ಮತ್ತು ಅವ್ರಿಗೆ ಬಾಡಿಗೆ ಕಟ್ಟೋದಕ್ಕೂ ಸಹ ದುಡ್ಡಿಲ್ದಲೇ ಇರ್ಬೋದು. ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ. ಸೊ ಪೊಲಿಟಿಕಲಿ, ಎಕನಾಮಿಕಲಿ ಕಂಪ್ಲೀಟಾಗಿ ಜರ್ಮನಿ ವೀಕ್ ಆಗ್ತಾ ಹೋಗುತ್ತೆ. ಈ ಒಂದು ಟೈಮ್ನಲ್ಲಿ ಜರ್ಮನಿನ ರೀಕನ್ಸ್ಟ್ರಕ್ಷನ್, ರೀಬಿಲ್ಡ್ ಮಾಡ್ತಕ್ಕಂಥ ವ್ಯಕ್ತಿಯ ಅವಶ್ಯಕತೆ ಇರುತ್ತೆ. ದಿಸ್ ಲೆಟ್ ಟು ದ ರೈಸ್ ಆಫ್ ಅಡಾಲ್ಫ್ ಹಿಟ್ಲರ್. ಸೊ ಈ ಒಂದು ಸಂದರ್ಭನ ಹಿಟ್ಲರ್ ಏನು ಮಾಡ್ತಾನೆ, ಬಳಸ್ಕೊಳ್ತಾನೆ. ಅವನು ಅಧಿಕಾರಕ್ಕೆ ಬರ್ತಾನೆ. ಸೊ ಹೇಗೆ ಹಿಟ್ಲರ್ ಡಿಕ್ಟೇಟರ್ ಆದ ಅನ್ನೋದನ್ನು ನೋಡೋಣ. ಎಕನಾಮಿಕ್, ಪಾಲಿಟಿ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್ ಕಂಟ್ರಿಬ್ಯೂಟ್ ಟು ಹಿಟ್ಲರ್ ರೈಸ್ ಇನ್ ಪವರ್. ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಫಸ್ಟ್ ವರ್ಲ್ಡ್ ವಾರ್ ಬ್ರೋಕ್ ಔಟ್. ಹಿ ಎನ್ರೋಲ್ಡ್ ದ ಆರ್ಮಿ, ಆ್ಯಕ್ಟೆಡ್ ಆಸ್ ಎ ಮೆಸೆಂಜರ್ ಇನ್ ಫ್ರಂಟ್ ಆಫ್ ಬಿಕಮ್ ಎ ಕಾರ್ಪೊರಲ್ ಆ್ಯಂಡ್ ಮೆಡಲ್ಸ್ ಫಾರ್ ಬ್ರೇವರಿ. ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಹಿಟ್ಲರ್ ವಾಸ್ ಆಲ್ಸೋ ಎ ಪಾರ್ಟಿಸಿಪೆಂಟ್. ಆರ್ಮಿನಲ್ಲಿ ಏನು ಮಾಡ್ತಾ ಇದ್ದ, ಹಿಟ್ಲರ್ ಸಹ ಕೆಲಸ ಮಾಡ್ತಾ ಇದ್ದ. ಆದರೆ ಇಲ್ಲಿ ಅವನು ಸೋಲ್ಜರಾಗಿ ಕೆಲಸ ಮಾಡೋದಕ್ಕಿಂತ ಮೆಸೆಂಜರ್ ಆಗಿ, ಸೊ ಆ ಕಡೆಯಿಂದ ಈ ಕಡೆಗೆ ಏನೇನು ಆಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಬ್ಬ ಮೆಸೆಂಜರಾಗಿ ಏನು ಮಾಡ್ತಾ ಇದ್ದ, ಅವನಲ್ಲಿ ಕೆಲಸ ಮಾಡ್ತಾ ಇದ್ದ. ಜರ್ಮನಿ ಯಾವಾಗ ವರ್ಸಲಿಸ್ ಟ್ರೀಟಿನಲ್ಲಿ ಸೋಲ್ತೋ, ವರ್ಸಲಿಸ್ ಟ್ರೀಟಿನ ಒಪ್ಕೊಳ್ತದೋ, ಆ ಒಂದು ಸಂದರ್ಭದಲ್ಲಿ ಹಿಟ್ಲರ್ ಸಾಕಷ್ಟು ನೋವನ್ನು ಅನುಭವಿಸ್ತಾನೆ, ತನ್ನ ತಾಯಿ ದೇಶಕ್ಕೆ ಹೀಗಾಗಿದೆ ಅಂತ. ಸೊ ನೆಕ್ಸ್ಟ್ ಹಿಟ್ಲರ್ ಏನು ಮಾಡ್ತಾನೆ, ಇನ್ 1919 ಹೀ ಜಾಯಿನ್ ದಿ ಜರ್ಮನ್ ವರ್ಕರ್ಸ್ ಪಾರ್ಟಿ. ಸೊ ಜರ್ಮನ್ ವರ್ಕರ್ಸ್ ಪಾರ್ಟಿ, ಈ ಒಂದು ಪಾರ್ಟಿಗೆ ಏನು ಮಾಡ್ತಾನೆ, 1919ಗೆ ಜಾಯಿನ್ ಆಗ್ತಾನೆ. ಸೊ ನೆಕ್ಸ್ಟು ಹಿ ಟುಕ್ ಓವರ್ ದ ಆರ್ಗನೈಜೇಷನ್, ಅಂದರೆ ಕಂಪ್ಲೀಟು ಅದನ್ನು ವರ್ಕರ್ಸ್ ಪಾರ್ಟಿನ ತನ್ನ ಕಂಟ್ರೋಲ್ಗೆ ತಗೋತಾನೆ. ಅದಾದಮೇಲೆ ಅದಕ್ಕೆ ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಅಂತಕ್ಕಂಥ ಹೆಸರನ್ನ ಕೊಡ್ತಾನೆ. ನೆಕ್ಸ್ಟು ದಿಸ್ ಪಾರ್ಟಿ ಬಿಕೇಮ್ ದ ನಾಜಿ ಪಾರ್ಟಿ. ಅದಾದಮೇಲೆ ಅದು ನಾಜಿ ಪಾರ್ಟಿ ಅಂತ ಬದಲಾವಣೆ ಆಗುತ್ತೆ. ಸೊ ನೆಕ್ಸ್ಟ್ ಹಿಟ್ಲರ್ ಏನು ಮಾಡ್ತಾನೆ, ಇಂಟೆಂಡೆಡ್ ಟು ಸೀಸ್ ಕಂಟ್ರೋಲ್ ಬವೇರಿಯಾ ಆ್ಯಂಡ್ ಮಾರ್ಚ್ ಟು ಬರ್ಲಿನ್ ಇನ್ 1923 ಆ್ಯಂಡ್ ಸೀಸ್ ಪವರ್, ಬಟ್ ಹಿ ಫೇಲ್ಡ್ ಆ್ಯಂಡ್ ವಾಸ್ ಅರೆಸ್ಟೆಡ್, ಟ್ರೈಡ್ ಟು ಟ್ರೀಸನ್ ಆ್ಯಂಡ್ ಲೇಟರ್ ಆನ್ ರಿಲೀಸ್ಡ್. ಅಂದರೆ ಬವೇರಿಯಾನ ಗೆಲ್ಲೋದಕ್ಕೆ ಏನು ಮಾಡ್ತಾನೆ, ಸಾಕಷ್ಟು ಪ್ರಯತ್ನ ಪಡ್ತಾನೆ. ಬಟ್ ಅದರಲ್ಲಿ ಸೋತು ಏನು ಮಾಡ್ತಾನೆ, ಅರೆಸ್ಟ್ ಆಗ್ತಾನೆ. ಸ್ವಲ್ಪ ದಿನಗಳಾದಮೇಲೆ ರಿಲೀಸ್ ಆಗ್ತಾನೆ. ಡ್ಯೂರಿಂಗ್ ದ ಗ್ರೇಟ್ ಡಿಪ್ರೆಷನ್ ನಾಜಿಸಮ್ ಬಿಕಮ್ ಎ ಮಾಸ್ ಮೂಮೆಂಟ್. ಅಂದರೆ ಯಾವಾಗ 1929ರಲ್ಲಿ ಗ್ರೇಟ್ ಡಿಪ್ರೆಷನ್ ಆಯಿತು, ಎಫೆಕ್ಟ್ ಏನಾಗಿತ್ತು ಜರ್ಮನಿಗೆ, ಈ ಒಂದು ಟೈಮ್ನಲ್ಲಿ ಹಿಟ್ಲರ್ ನಾಜಿ ಐಡಿಯಾಲಜಿ ಸಾಕಷ್ಟು ಏನಾಗುತ್ತೆ, ವರ್ಕೌಟ್ ಆಗುತ್ತೆ. ಆ್ಯಸ್ ದ ಬ್ಯಾಂಕ್ಸ್ ಕೊಲಾಪ್ಸ್ಡ್ ಆ್ಯಂಡ್ ಬಿಸ್ನೆಸ್ ಶಟ್ ಡೌನ್, ಅನ್ಎಂಪ್ಲಾಯ್ಮೆಂಟ್ ರೈಸ್. ಸೊ ಇನ್ ಸಚ್ ಸಿಚುವೇಶನ್ ನಾಜಿ ಪ್ರಾಪಗಾಂಡಾ ಸ್ಟೇಡ್ ಹೋಪ್ಸ್ ಆಫ್ ಎ ಬೆಟರ್ ಫ್ಯೂಚರ್. 1929 ಎಕನಾಮಿಕ್ ಡಿಪ್ರೆಷನಿಂದ ಬ್ಯಾಂಕ್ಸಸ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಅಲ್ಲಿ ಇಂಡಸ್ಟ್ರೀಸ್ ಶಟ್ ಡೌನ್ ಆಗಿರುತ್ತೆ, ಬಿಸ್ನೆಸ್ ನಡೀತಾ ಇರಲ್ಲ, ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಈ ಒಂದು ಸಂದರ್ಭನ ಹಿಟ್ಲರ್ ಏನು ಮಾಡ್ತಾನೆ, ತನ್ನ ನಾಜಿ ಐಡಿಯಾಲಜಿನ ಬಿತ್ತೋದಕ್ಕೆ ಬಳಸ್ಕೊಳ್ತಾನೆ. ಸ್ಟಾರ್ಟಿಂಗ್ನಲ್ಲಿ 1928ನಲ್ಲಿ ನಾಜಿ ಪಾರ್ಟಿ ಗಾಟ್ ನೋ ಮೋರ್ ದೆನ್ 2.6% ಆಫ್ ದಿ ವೋಟ್ಸ್ ಇನ್ ರಿಚ್ ಸ್ಟಾಕ್ ದಿ ಜರ್ಮನ್ ಪಾರ್ಲಿಮೆಂಟ್. ಅಂದರೆ ಜರ್ಮನ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತ್ಕೊಂಡಾಗ ನಾಜಿ ಪಾರ್ಟಿ 1928ನಲ್ಲಿ ಬರೀ 2.6% ವೋಟ್ ಮಾತ್ರ ಸಿಗುತ್ತೆ. ಬಟ್ 1932 ಹೊತ್ತಿಗೆ ಈ ಒಂದು ಪಾರ್ಟಿಯ ಪರ್ಸೆಂಟೇಜ್ 37ನಷ್ಟಕ್ಕೆ ರೈಸ್ ಆಗುತ್ತೆ. ಸೊ ಹಿಟ್ಲರ್ ಬಹಳ ಮುಖ್ಯವಾಗಿ ಪವರ್ಫುಲ್ ಸ್ಪೀಕರ್ ಆಗಿದ್ದ, ಅಂದರೆ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದ. ಜನರಿಗೆಲ್ಲ ಅವನು ಏನು ಪ್ರಾಮಿಸ್ ಮಾಡ್ದ,
ಒಂದು ಸ್ಟ್ರಾಂಗ್ ನೇಷನ್ನ ಬಿಲ್ಡ್ ಮಾಡ್ತೀನಿ, ಮತ್ತು ಜರ್ಮನಿಯ ಗೌರವವನ್ನು ನಾನು ಪುನರ್ಸ್ಥಾಪನೆ ಮಾಡ್ತೀನಿ, ಜನರ ಗೌರವವನ್ನು ಮತ್ತೆ ಸ್ಥಾಪನೆ ಮಾಡ್ತೀನಿ ಅಂತ. ಸೊ ಮ್ಯಾಸಿವ್ ರ್ಯಾಲೀಸ್ ಮತ್ತು ಪಬ್ಲಿಕ್ ಮೀಟಿಂಗ್ಸ್ನ ಅವನು ಮಾಡ್ತಾ ಇದ್ದ. ಸೊ ಹಿಟ್ಲರ್ ತನ್ನ ಜನರನ್ನ ಸಪೋರ್ಟ್ನ ಪಡ್ಕೊಳ್ಳೋದಕ್ಕೆ ಮತ್ತು ಜರ್ಮನಿಲಿರ್ತಕ್ಕಂಥ ಎಲ್ಲರ ಜನರು ಯುನೈಟೆಡ್ ಆಗೋದಕ್ಕೆ, ಒಗ್ಗಟ್ಟಿಂದ ಇರೋದಕ್ಕೆ ಏನು ಮಾಡ್ತಾ ಇದ್ದ, ದೊಡ್ಡ ದೊಡ್ಡ ಮೀಟಿಂಗ್ಸ್ನ, ಮಾಸ್ ಗ್ಯಾದರಿಂಗ್ಸ್ನ, ಅಂದರೆ ಲಕ್ಷಾಂತರ ಪ್ರಮಾಣದಲ್ಲಿ ಜನರನ್ನು ಕೂಡ ಹಾಕಿ ಅವ್ರಿಗೆ ಸ್ಪೀಚ್ ಕೊಡ್ತಾ ಇದ್ದ. ಆ ಟೈಮ್ನಲ್ಲೆಲ್ಲ ಜನ ಏನು ಮಾಡ್ತಾಯಿದ್ರು, ರೆಡ್ ಬ್ಯಾನರ್ಸ್, ಅಂದರೆ ಸ್ವಸ್ತಿಕ್ ಸಿಂಬಲ್ ಇರ್ತಕ್ಕಂಥ ರೆಡ್ ಬ್ಯಾನರ್ಸು, ನಾಜಿ ಸಲ್ಯೂಟ್ ಇರ್ಬೋದು, ಮತ್ತು ಹಿಟ್ಲರ್ ಪ್ರತಿಯೊಂದು ಮಾತಿಗೆ ಸಾಕಷ್ಟು ಚಪ್ಪಾಳೆಗಳನ್ನು ಪಡಿತಾ ಇದ್ದ. ಇದೆಲ್ಲ ಏನು ಮಾಡ್ತು, ನಾಜಿ ಐಡಿಯಾಲಜಿನ ಮತ್ತಷ್ಟು ಪವರ್ಫುಲ್ ಮಾಡೋದಕ್ಕೆ ಶುರುವಾಯಿತು. ಹಾಗೆಯೇ ಹಿಟ್ಲರ್ ಏನು ಮಾಡ್ತಾನೆ, ಜನರ ಪರವಾಗಿ ಅವನು ಯಾವಾಗ ನಿಂತ್ಕೊಳ್ತಾನೆ, ಅವನು ಪ್ರಾಮಿಸ್ ಮಾಡ್ತಾನೆ ಜರ್ಮನಿಯನ್ನು ಕಟ್ತೀನಿ ಅಂತ. ಆಲ್ಮೋಸ್ಟ್ ಹಿ ವಾಸ್ ವೆಲ್ಕಮ್ಡ್ ಆಸ್ ಎ ಮೆಸ್ಸಾಯ್ ಆರ್ ಸೇವಿಯರ್, ಅಂದರೆ ಒಂಥರ ದೇವರ ಪ್ರತಿನಿಧಿ ರೀತಿಯಲ್ಲಿ ಜನ ಏನು ಮಾಡ್ತಾರೆ, ಅವನನ್ನು ಭಾವಿಸ್ತಾರೆ. ಎಸ್, ದಿ ಡಿಸ್ಟ್ರಕ್ಷನ್ ಆಫ್ ಡೆಮಾಕ್ರಸಿ. On 30th January 1933, President Hindenburg offered the position chancellorship, the highest position in the cabinet of ministers, to Hitler. ಅಂದರೆ 1933 30th January ಏನು ಮಾಡ್ತಾರೆ, ಜರ್ಮನಿನಲ್ಲಿ ಆ ಟೈಮ್ನಲ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ ಹಿಂಡನ್ಬರ್ಗ್ ಹಿಟ್ಲರ್ನ ಕಾಲ್ ಮಾಡಿ ಅವ್ರಿಗೆ ಚಾನ್ಸಲರ್ಶಿಪ್ನ, ಅಂದರೆ ಒಂದು ಹೈಯೆಸ್ಟ್ ಮಿನಿಸ್ಟ್ರಿ, ಅದು ಪೋಸ್ಟ್, ಅದು ಆ ಒಂದು ಚಾನ್ಸಲರ್ಶಿಪ್ನ ಕೊಡ್ತಾನೆ ಹಿಂಡನ್ಬರ್ಗ್. ದಿ ಫೈರ್ ಡಿಕ್ರಿ ಆಫ್ 28 February 1933 indefinitely suspended civic rights like freedom of speech, press, assembly had been guaranteed by the Weimar Constitution. ಯಾವಾಗ ಹಿಟ್ಲರ್ ಚಾನ್ಸಲರ್ ಆಗ್ತಾನೋ, ಒಂದು ಬೆಂಕಿಯಷ್ಟು ಫೋರ್ಸ್ ಇರ್ತಕ್ಕಂಥ ಒಂದು ಕಾನೂನನ್ನು 28 February 1933 ಅವತ್ತು ಜಾರಿಗೆ ತೊಗೊಂಬರ್ತಾನೆ. ಅಲ್ಲಿಂದ ಆಚೆಗೆ VMR ರಿಪಬ್ಲಿಕ್ನಲ್ಲಿ ಜನರಿಗೇನು ಸ್ವಾತಂತ್ರ್ಯ ಸಿಕ್ಕಿತ್ತು, ಮತ್ತು ಬೇರೆ ಬೇರೆ ಕಡೆ ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ ಇತ್ತು, ಮತ್ತು ಪ್ರೆಸ್ಗಳನ್ನು, ಮೀಡಿಯಾಗಳನ್ನು ಬಳಸೋದಕ್ಕೆ ಸ್ವಾತಂತ್ರ್ಯ ಇತ್ತು. ಎಲ್ಲ ಸ್ವಾತಂತ್ರ್ಯನ ಏನು ಮಾಡ್ತಾನೆ, ಕಿತ್ಕೊಳ್ತಾನೆ. ಆಫ್ಟರ್ ದಿಸ್ ಇನ್ಸಿಡೆಂಟ್ ಇಟ್ ಅಂಡ್ ಈಸ್ arch enemies, the communists were hurriedly packed off and newly established concentration camps. ಸೊ ಇವನ್ನ ಬಿಟ್ಟರ್ ಎನಿಮೀಸ್ ಯಾರಾಗಿದ್ರು ಅಂದರೆ ಕಮ್ಯುನಿಸ್ಟು, ಅಂದರೆ ಅವರೆಲ್ಲ ಬೇಸಿಕಲಿ ನೇಟಿವ್ಲಿ ಅವರು ಜರ್ಮನ್ಸ್ ಆಗಿರಲಿಲ್ಲ. ಹಾಗಾಗಿ ಅವರನ್ನು ಏನು ಮಾಡ್ತಾ ಇದ್ದ, ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ಗಳಿಗೆ ಕಳಿಸ್ತಾ ಇದ್ದ. ಅಂದರೆ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂದರೆ ಜರ್ಮನಿ ಆಚೆ ಜನರನ್ನು ಸಾಯಿಸೋದಕ್ಕೋಸ್ಕರನೇ ಈ ಒಂದು ಯೂನಿಟ್ಗಳನ್ನ ಮಾಡ್ತಾಯಿದ್ರು. ಅಲ್ಲೆಲ್ಲ ಫೆನ್ಸಿಂಗ್ ಹಾಕಿ ಯಾರಿಗೂ ಬರದಲ್ಲೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ದಿ ರೆಪ್ರೆಷನ್ ಆಫ್ ದಿ ಕಮ್ಯುನಿಸ್ಟ್ ವಾಸ್ ಸಿವಿಯರ್, ಅಂದರೆ ಭಾಳ ಕ್ರೂರವಾಗಿ ಏನು ಮಾಡ್ತಾನೆ, ಕಮ್ಯುನಿಸ್ಟನ್ನ ಸಾಯಿಸ್ತಾನೆ. ಎನೇಬಲಿಂಗ್ ಆಕ್ಟ್ ವಾಸ್ ಪಾಸ್ಡ್ ಆನ್ 3rd March 1933. ಮತ್ತು ಇನ್ನೊಂದು ಆ್ಯಕ್ಟನ್ನು ಜಾರಿಗೆ ತೊಗೊಂಬರ್ತಾನೆ. ಬೈ ದಿಸ್ ಆಕ್ಟ್ ಆಫ್ 3rd March 1933 ಹಿಟ್ಲರ್ ಬಿಕೇಮ್ ಡಿಕ್ಟೇಟರ್, ಅಂದರೆ ಸಂಪೂರ್ಣವಾಗಿ ಅವನು ಡಿಕ್ಟೇಟರ್ಶಿಪ್ ಆಗಿ ಡಿಕ್ಟೇಟರ್ ಆಗಿ ಅಪಾಯಿಂಟ್ ಆಗ್ತಾನೆ. ಇಟ್ ಗೇವ್ ಹಿಟ್ಲರ್ ಕಂಪ್ಲೀಟ್ ಅಥಾರಿಟಿ ಟು ಇಗ್ನೋರ್ ಪಾರ್ಲಿಮೆಂಟ್ ಆ್ಯಂಡ್ ರೂಲ್ ಬೈ ಡಿಗ್ರಿ. ಅಂದರೆ ಇನ್ನು ಮುಂದೆ VMR ರಿಪಬ್ಲಿಕ್ ಏನಿತ್ತು ಅದು ಕಂಪ್ಲೀಟಾಗಿ ಬ್ಯಾನ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ನು ಮುಂದೆ ಹಿಟ್ಲರ್ ಆಟ ಕಂಪ್ಲೀಟಾಗಿ ಶುರುವಾಗುತ್ತೆ. ಎಕ್ಸೆಪ್ಟ್ ಫಾರ್ ನಾಜಿ ಪಾರ್ಟಿ ಆ್ಯಂಡ್ ಇಟ್ಸ್ ಅಫಿಲಿಯೇಟ್ಸ್, ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ವೇರ್ ಬ್ಯಾಂಡ್. ಸೊ ತಕ್ಷಣ ಏನು ಮಾಡ್ತಾನೆ ಹಿಟ್ಲರ್ ಡಿಕ್ಟೇಟರ್ ಆದಮೇಲೆ, ಜರ್ಮನಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತಾನೆ. ಯಾರು ನಾಜಿಸಮ್ನ ಒಪ್ಕೊಳ್ತಾರೋ ಆ ಪಾರ್ಟಿನ ಮಾತ್ರ ಏನು ಮಾಡ್ತಾನೆ, ಅವನು ಒಪ್ಕೊಳ್ತಾನೆ. ದಿ ಗೌರ್ಮೆಂಟ್ ಟು ಕಂಪ್ಲೀಟ್ ಕಂಟ್ರೋಲ್ ಓವರ್ ದ ಎಕಾನಮಿ, ಮೀಡಿಯಾ, ಆರ್ಮಿ ಆ್ಯಂಡ್ ಜುಡಿಷಿಯರಿ. ಸ್ಪೆಷಲ್ ಸರ್ವೈಲೆನ್ಸಸ್ ಆ್ಯಂಡ್ ಸೆಕ್ಯೂರಿಟಿ ಫೋರ್ಸಸ್ ವರ್ ಎಸ್ಟಾಬ್ಲಿಷ್ಡ್ ಟು ಕಂಟ್ರೋಲ್ ಆ್ಯಂಡ್ ಆರ್ಡರ್ ಸೊಸೈಟಿ. ಅಂದರೆ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ, ಸೊಸೈಟಿನ ಕಂಟ್ರೋಲ್ ಮಾಡೋದಕ್ಕೆ ಹೊಸ ಪೊಲೀಸ್ ಫೋರ್ಸಸ್ಸನ್ನು ಸಹ ಏನು ಮಾಡ್ತಾನೆ, ಅವನು ಶುರು ಮಾಡ್ತಾನೆ. ಅಸೈಡ್ ಫ್ರಮ್ ದ ರೆಗ್ಯುಲರ್ ಪೊಲೀಸ್ ಇನ್ ಗ್ರೀನ್ ಯೂನಿಫಾರ್ಮ್ ಆ್ಯಂಡ್ ದಿ SR ಸ್ಟಾಂಪ್ ಟ್ರೂಪರ್ಸ್,
ದೇ ಆಲ್ಸೋ ಇನ್ಕ್ಲೂಡೆಡ್, ಅಂದರೆ ಮೊದಲೇನಿತ್ತು ಸ್ಟಾಮ್ ಟ್ರೂಪರ್ಸ್ ಅಂತ ಪೊಲೀಸ್ ವ್ಯವಸ್ಥೆ, ಅದ್ರ ಜೊತೆಗೆ ಗೆಸ್ಟೆಪೋ ಸೀಕ್ರೆಟ್ ಸ್ಟೇಟ್ ಪೊಲೀಸ್, ಮತ್ತು ದಿ SS ಅಂದರೆ ಪ್ರೊಟೆಕ್ಷನ್ ಸ್ಕ್ವಾಡ್ಸ್, ಮತ್ತು ಕ್ರಿಮಿನಲ್ ಪೊಲೀಸ್, ಮತ್ತು SD ಸೆಕ್ಯೂರಿಟಿ ಸರ್ವಿಸ್. ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಲೀಸಸ್ನ ಏನು ಮಾಡ್ತಾನೆ ಅವನು, ಒಂದು ಪೊಲೀಸ್ ಸಿಸ್ಟಮ್ನ ಅವನು ಆರ್ಗನೈಸ್ ಮಾಡ್ತಾನೆ. ದಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಆಫ್ ದೀಸ್ ನ್ಯೂಲಿ ಆರ್ಗನೈಸ್ಡ್ ಫೋರ್ಸಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ನಾಜಿ ಪಾರ್ಟೀಸ್ ರೆಪ್ಯುಟೇಷನ್ ಆಸ್ ದಿ ಮೋಸ್ಟ್ ಡ್ರೆಡೆಡ್ ಕ್ರಿಮಿನಲ್ ಸ್ಟೇಟ್. ಅಂದರೆ ಎಲ್ಲ ಸ್ಪೆಷಲ್ ಫೋರ್ಸ್ ಏನು ನಿರ್ಮಾಣ ಆಯಿತು, ಬಿಲ್ಡ್ ಆಯಿತು ಹಿಟ್ಲರಿಂದ, ಅದು ನಾಜಿ ಪಾರ್ಟಿಗೆ ಇನ್ನೊಂದಷ್ಟು ಪವರ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಪೀಪಲ್ ಕುಡ್ ನಾವ್ ಬಿ detained in Gestapo torture chambers, rounded up and deported at will, or arrested without any legal procedure. ಈ ಗೆಸ್ಟೆಪೋ ಪೊಲೀಸ್ ಏನಿತ್ತು, ಸೀಕ್ರೆಟ್ ಪೊಲೀಸು, ಎಲ್ಲೆಲ್ಲಿ ಕಮ್ಯುನಿಸ್ಟ್ ಕಾಣಿಸ್ತಾ ಇದ್ರು ಅವ್ರನ್ನೆಲ್ಲ ಟಾರ್ಚರ್ ಕೊಟ್ಟು ಅವ್ರಿಗೆ ಭಯ ಹುಟ್ಟಿಸಿ ಏನು ಮಾಡ್ತಾಯಿದ್ರು, ಚೇಂಬರ್ಸ್ಗೆ ಕರ್ಕೊಂಡೋಗಿ ಅವ್ರನ್ನ ಸಾಯಿಸ್ತಾಯಿದ್ರು. ರೀಕನ್ಸ್ಟ್ರಕ್ಷನ್. Jalmar Sachet, an economics, took over responsibility for economic recovery in German. ಸೊ ಇಲ್ಲಿ ಹಾಲ್ಮರ್ ಸಚೆತ್ ಅಂತಕ್ಕಂಥ ಒಬ್ಬ ಎಕನಾಮಿಸ್ಟ್ನ ಏನು ಮಾಡ್ತಾನೆ, ಹಿಟ್ಲರ್ ಕರೆಸ್ತಾನೆ ಜರ್ಮನಿಗೆ. ಅಂದರೆ ಜರ್ಮನಿಯ ಒಂದು ಎಕನಾಮಿಕ್ ಪೊಸಿಷನ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅವನನ್ನು ಕರೆಸ್ತಾನೆ. ಹಿ ಫೋಕಸ್ಡ್ ಆನ್ ಫುಲ್ ಪ್ರೊಡಕ್ಷನ್ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್. ಅಂದರೆ ಸಚೆತ್ ಏನು ಮಾಡ್ತಾನೆ, ಹಿಟ್ಲರ್ಗೆ 2 ಐಡಿಯಾ ಕೊಡ್ತಾನೆ ಜರ್ಮನಿನ ಎಕನಾಮಿಕಲಿ ಪವರ್ಫುಲ್ ಮಾಡೋದಕ್ಕೆ. ಸೊ ಏನದು ಐಡಿಯಾ ಅಂದರೆ ಫುಲ್ ಪ್ರೊಡಕ್ಷನ್ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್ ಅಂತ. ಸೊ ಅದಕ್ಕೆ ಸಾಕಷ್ಟು ಉತ್ತೇಜನ ಏನು ಮಾಡ್ತಾನೆ, ಕೊಡ್ತಾನೆ. ಅಂಡರ್ ದಿಸ್ ಪ್ರೋಗ್ರಾಮ್ ದೇ ಪ್ರೊಡ್ಯೂಸ್ ದ ಫೇಮಸ್ ಜರ್ಮನ್ ಸೂಪರ್ ಹೈವೇಸ್ ಆ್ಯಂಡ್ ದಿ ಪೀಪಲ್ಸ್ ಕಾರ್ ದಿ ವೋಲ್ಸ್ ವ್ಯಾಗನ್. ಅಂದರೆ ಈ ಒಂದು ಐಡಿಯಾದಿಂದ ಜರ್ಮನಿಯಲ್ಲಿ ಏನು ಮಾಡ್ತು, ಸಾಕಷ್ಟು ಸೂಪರ್ ಹೈವೇಸ್ ನಿರ್ಮಾಣ ಆಗುತ್ತೆ, ಮತ್ತು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ತಕ್ಕಂಥ ವೋಲ್ಸ್ ವ್ಯಾಗನ್, ಈ ಕಾರ್ ಯೂನಿಟು ಸಹ ಏನಾಗುತ್ತೆ, ಶುರುವಾಗುತ್ತೆ. ಮತ್ತು 1933ನಲ್ಲಿ ಹಿಟ್ಲರ್ ಏನು ಮಾಡ್ತಾನೆ, ಲೀಗ್ ಆಫ್ ನೇಷನ್ಸಿಂದ ಆಚೆ ಬಂದು ರೀನ್ಲ್ಯಾಂಡ್, ಅಂದರೆ ಈಗ ಮೊದಲು ಏನು ಬಿಟ್ಕೊಟ್ಟಿರ್ತಾನೆ ಅದನ್ನು 36ನಲ್ಲಿ ಮತ್ತೆ ಆಕ್ಯುಪೈ ಮಾಡ್ಕೋತಾನೆ. ಮತ್ತು ಆಸ್ಟ್ರಿಯಾನ ಜರ್ಮನಿ ಎಂಪೈರ್ಗೆ 1938ನಲ್ಲಿ ಸೇರಿಸಿ ಒಂದು ಸ್ಲೋಗನ್ನ ಡಿಕ್ಲೇರ್ ಮಾಡ್ತಾನೆ, 1 people 1 empire ಆ್ಯಂಡ್ 1 leader ಅಂತ. ಹಿ ಆಲ್ಸೋ ಅಕ್ವೈರ್ಡ್ ಜರ್ಮನ್ ಸ್ಪೀಕಿಂಗ್ ಸ್ಟೂಡೆಂಟ್ ಲ್ಯಾಂಡ್ ಫ್ರಮ್ ದಿ ಝಕೋಸ್ಲೋವಾಕಿಯಾ ಅಂತಕ್ಕಂಥದ್ದು ಒಂದು ದೇಶ. ಅದೇನು ಮಾಡುತ್ತೆ, ಜರ್ಮನ್ ಭಾಷೆ ಮಾತಾಡ್ತಕ್ಕಂಥ ಸುಡೆಂಟ್ ಲ್ಯಾಂಡ್ ಅನ್ನೋ ಪ್ರದೇಶನ ವಶಪಡಿಸ್ಕೊಂಡಿರುತ್ತೆ. ಆ ಸುಡೆಂಟ್ ಲ್ಯಾಂಡನ್ನು ಸಹ ಹಿಟ್ಲರ್ ಏನು ಮಾಡ್ತಾನೆ, ಅಕ್ವೈರ್ ಮಾಡ್ಕೋತಾನೆ. ಟು ಓವರ್ಕಮ್ ದಿ ಎಕನಾಮಿಕ್ ಕ್ರೈಸಿಸ್ ಹಿಟ್ಲರ್ ಚೋಸ್ ಎ ವಾರ್. ಅಂದರೆ ಕಂಪ್ಲೀಟಾಗಿ ಎಕನಾಮಿಕ್ ರಿಫಾರ್ಮೇಷನ್ ತರೋದಕ್ಕೆ ಏನು ಮಾಡ್ತಾನೆ ಹಿಟ್ಲರ್, ಸೊ ವಾರ್ನ ಚೂಸ್ ಮಾಡ್ಕೊಡ್ತಾನೆ. ಹಿಟ್ಲರ್ಸ್ ರೋಲ್ ಇನ್ ವರ್ಲ್ಡ್ ವಾರ್ ಸೆಕೆಂಡ್. ಸೊ ಜರ್ಮನಿ ಇನ್ವೈಡೆಡ್ ಪೋಲೆಂಡ್, ಅಂದರೆ ನಾಜಿ ಜರ್ಮನಿ, ಹಿಟ್ಲರ್ ಕಂಟ್ರೋಲ್ನಲ್ಲಿ ಏನು ಜರ್ಮನಿ ಇತ್ತು ಅದು ಪೋಲೆಂಡ್ ಮೇಲೆ ಏನು ಮಾಡುತ್ತೆ, ಸೆಪ್ಟೆಂಬರ್ 1939ನಲ್ಲಿ ಅಟ್ಯಾಕ್ ಮಾಡುತ್ತೆ. ದಿಸ್ ಟ್ರಿಗರ್ಡ್ ಎ ವಾರ್ ಬಿಟ್ವೀನ್ ದ ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್. ಹಾಗಾಗಿ ಇದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಎರಡೂ ಸಹ ಜರ್ಮನಿ ಮೇಲೆ ವಾರ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಇನ್ ಸೆಪ್ಟೆಂಬರ್ 1940 ಜರ್ಮನಿ, ಇಟಲಿ, ಜಪಾನ್ signed the Tri-Party Pact that strengthened Hitler's claim to international power. ಸೊ ಜರ್ಮನಿ, ಇಟಲಿ ಮತ್ತು ಜಪಾನ್ ಈ 3 ಕಂಟ್ರೀಸ್ ಏನು ಮಾಡುತ್ತೆ 1940ನಲ್ಲಿ ಒಂದಾಗುತ್ತೆ. ಟ್ರೈಪಾರ್ಟಿ ಪ್ಯಾಕ್ಟ್ ಅಂದರೆ 3 ದೇಶಗಳು ಸೇರಿ ಅಗ್ರಿಮೆಂಟ್ನ ಮಾಡಿಕೊಂಡು ಏನಾದರೂ ಮಾಡಿ ಫ್ರಾನ್ಸ್ ಮತ್ತು ಇಂಗ್ಲೆಂಡನ್ನು ಸೋಲಿಸ್ಬೇಕು ಅಂತ ಯೋಚನೆ ಮಾಡುತ್ತೆ. ಬಟ್ ಅಷ್ಟರಲ್ಲಿ ಜರ್ಮನಿ ಅಂದರೆ ಹಿಟ್ಲರ್ ಏನು ಮಾಡ್ತಾನೆ, ಅಟ್ಯಾಕ್ ದಿ ಸೋವಿಯತ್ ಯೂನಿಯನ್ ಆನ್ ಜೂನ್ 1941. ಸೊ ಈ ಮಧ್ಯದಲ್ಲಿ ಸೋವಿಯತ್ ಯೂನಿಯನ್ ಮೇಲೆ ಜರ್ಮನಿ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಹಿಟ್ಲರ್ ಮೇಡ್ ದಿ ಹಿಸ್ಟಾರಿಕ್ ಮಿಸ್ಟೇಕ್ ಆಫ್ ಎಕ್ಸ್ಪೋಸಿಂಗ್ ದಿ ಜರ್ಮನ್ ವೆಸ್ಟರ್ನ್ ಫ್ರಂಟ್ ಟು ಬ್ರಿಟಿಷ್ ಏರಿಯಲ್ ಬಾಂಬಿಂಗ್ ಆ್ಯಂಡ್ ದಿ ಈಸ್ಟರ್ನ್ ಫ್ರಂಟ್ ಟು ಪವರ್ಫುಲ್ ಸೋವಿಯತ್ ಯೂನಿಯನ್ ಆರ್ಮೀಸ್. ಅಂದರೆ ಹಿಟ್ಲರ್ ಮಾಡಿದ್ದ ಒಂದು ದೊಡ್ಡ ತಪ್ಪು ಅಂತ ಇದನ್ನು ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಡಿಸ್ಕ್ರೈಬ್ ಮಾಡ್ತಾರೆ. ಸೊ ಜರ್ಮನಿಯ ವೆಸ್ಟ್ರನ್ ಭಾಗದಲ್ಲಿ
ಇಂಗ್ಲೆಂಡ್, ಸೊ ಮತ್ತು ಈಸ್ಟರ್ನ್ ಪಾರ್ಟ್ನಲ್ಲಿ ಸೋವಿಯಟ್ ಆರ್ಮಿ ಕಂಪ್ಲೀಟಾಗಿ ಏರಿಯಲ್ ಬಾಂಬ್ ಅಂದರೆ ಸೊ ಏರೋನಾಟಿಕಲ್ ವಾರ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಜರ್ಮನಿ ಮೇಲೆ. ಸಾಕಷ್ಟು ಎರಡೂ ಕಡೆಯಿಂದ ಈಸ್ಟ್ ಮತ್ತು ವೆಸ್ಟ್ ಕಡೆಯಿಂದ ಬಾಂಬ್ ಅಟ್ಯಾಕ್ ಆಗುತ್ತೆ. ಸ್ಟಾಲಿನ್ ಗ್ರಾಡ್ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ ಸೋವಿಯಟ್ ರೆಡ್ ಆರ್ಮಿ ಕ್ರಶ್ಡ್ ಆ್ಯಂಡ್ ಹ್ಯುಮಿಲಿಯೇಟೆಡ್ ದಿ ಜರ್ಮನ್ ಆರ್ಮಿ. ಸ್ಟಾಲಿನ್ ಗ್ರಾಡ್ ವಾರ್ನಲ್ಲಿ ಜರ್ಮನಿ ಕಂಪ್ಲೀಟಾಗಿ ಸೋವಿಯತ್ ರಷ್ಯಾದ ರೆಡ್ ಆರ್ಮಿಯಿಂದ ಸೋಲುತ್ತೆ. ಸೊ ಈ ಮಧ್ಯದಲ್ಲಿ ಜಪಾನ್ ಸಪೋರ್ಟೆಡ್ ಹಿಟ್ಲರ್ ಆ್ಯಂಡ್ ಬಾಂಬ್ ದಿ USA ಬೇಸ್ ಅಟ್ ಪರ್ಲ್ ಹಾರ್ಬರ್. ಸೊ ಜಪಾನ್ಗೆ ಯಾವಾಗ ಹಿಟ್ಲರ್ ಸಪೋರ್ಟ್ ಮಾಡ್ತಾನೋ ಇದರಿಂದ ಜಪಾನ್ ಏನು ಮಾಡುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿರ್ತಕ್ಕಂಥ ಪರ್ಲ್ ಹಾರ್ಬರ್ ಅಂದರೆ ಅದು ಒಂದು ನಾವೆಲ್ ಬೇಸು. ಪರ್ಲ್ ಹಾರ್ಬರ್ ಅಂತಕ್ಕಂಥದ್ದು ಅಂದರೆ ನೌಕಾದಳ ಅಂತ ಏನು ಕರಿತೀವಿ ಅದು. ಅದರ ಮೇಲೆ ಏನು ಮಾಡ್ತಾರೆ, ಜಪಾನ್ ಸಹಯೋಗದೊಂದಿಗೆ ಅಟ್ಯಾಕ್ ಮಾಡ್ತಾರೆ. ಸೊ ಹಾಗಾಗಿ ಸೆಕೆಂಡ್ ವರ್ಲ್ಡ್ ವಾರ್ಗೆ ಏನು ಮಾಡುತ್ತೆ ಅಮೇರಿಕಾ ಧುಮುಕುತ್ತೆ. ದಿ USA ಡ್ರಾಫ್ಟ್ ಆನ್ ಆಟಮ್ ಬಾಂಬ್ ಆನ್ ಹಿರೋಶಿಮಾ ಆ್ಯಂಡ್ ನಾಗಾಸಾಕಿ. ಜಪಾನ್ನ ಎರಡು ದೊಡ್ಡ ನಗರಗಳಾಗಿರ್ತಕ್ಕಂಥ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಫಸ್ಟ್ ದಿ ಮೋಸ್ಟ್ ಎಕ್ಸ್ಪ್ಲೋಸಿವ್ ಒಂದು ನ್ಯೂಕ್ಲಿಯರ್ ಬಾಂಬ್ನ ಏನು ಮಾಡುತ್ತೆ ಡ್ರಾಪ್ ಮಾಡುತ್ತೆ. ಹಿಟ್ಲರ್ ಏನು ಮಾಡ್ತಾನೆ, ಅವನ ಡಿಫೀಟ್ ಆಗುತ್ತೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಹಿಟ್ಲರ್ಸ್ ಡಿಫೀಟ್ ಮಾರ್ಕ್ ದಿ ಎಂಡ್ ಆಫ್ ದಿ ವಾರ್ ಇನ್ May 1945. ಸೊ ಇಷ್ಟು ಒಂದು ಇನ್ಸಿಡೆಂಟ್ಸ್ ಏನು ಮಾಡುತ್ತೆ ನಮಗೆ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ನಡೆಯುತ್ತೆ. ದಿ ನಾಜಿ ವರ್ಲ್ಡ್ ವ್ಯೂ. According to the Nazis ideology, there was no equality between people but only racial hierarchy. ಅಂದರೆ ಈ ಒಂದು ನಾಜಿ ಐಡಿಯಾಲಜಿ ನಮಗೆ ಏನು ಹೇಳುತ್ತಪ್ಪ ಅಂದರೆ, ನಾಜಿ ಪೀಪಲ್ ಬಿಟ್ಟು ಅಂದರೆ ಜರ್ಮನ್ಸ್ನ ಬಿಟ್ಟು ಬೇರೆ ಯಾರು ಅವ್ರಿಗೆ ಸರಿಸಮಾನರಲ್ಲ, ಯಾರು ಈಕ್ವಲ್ ಅಲ್ಲ. ರೇಷಿಯಲ್ ಹೈರಾರ್ಕಿ ಅಂದರೆ ಒಂದು ಜನಾಂಗೀಯ ಒಂದು ಶ್ರೇಣಿ ವ್ಯವಸ್ಥೆಯಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಇತ್ತು. ಅಕಾರ್ಡಿಂಗ್ ಟು ದಿಸ್ ಐಡಿಯಾಲಜಿ, ಬ್ಲೂ ಐಡ್ ನಾರ್ಡಿಕ್ ಜರ್ಮನ್ ಆರಿಯನ್ಸ್ ವೇರ್ ಅಟ್ ದಿ ಟಾಪ್ ವೈಲ್ ಜ್ಯೂಸ್ ವರ್ ಅಟ್ ದಿ ಬಾಟಮ್. ಅಂದರೆ ಈ ಒಂದು ನಾಜಿ ಐಡಿಯಾಲಜಿ ಪ್ರಕಾರ ಬ್ಲೂ ಐಸ್ ಇರ್ತಕ್ಕಂಥ ನಾರ್ಡಿಕ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ಜರ್ಮನಿಯಲ್ಲಿರ್ತಕ್ಕಂಥ ಆರಿಯನ್ಸ್ ಮಾತ್ರ ಶ್ರೇಷ್ಠರು, ಅವರು ಯಾವಾಗಲೂ ಟಾಪ್ನಲ್ಲಿರಬೇಕು. ಮತ್ತು ಜ್ಯೂಸ್ ಜನಾಂಗದವ್ರು ಏನಿದ್ರು ಅವರು ಬಾಟಮ್ನಲ್ಲಿರಬೇಕು. ಅಂದರೆ ಇವರೆಲ್ಲ ಬೇರೆ ಬೇರೆ ದೇಶಗಳಿಂದ ಬಂದು ಜರ್ಮನಿಯಲ್ಲಿ ಸೆಟ್ಲ್ ಆಗಿದ್ರು. ಜ್ಯೂಸ್ ಕೇಮ್ ಟು ಬಿ ರಿಗಾರ್ಡೆಡ್ ಆನ್ ಆಂಟಿ ರೇಸ್, ದಿ ಆರ್ಕ್ ಎನಿಮೀಸ್ ಆಫ್ ದಿ ಆರಿಯನ್ಸ್. Hitler's racism was influenced by the thinkers such as Charles Darwin and Herbert Spencer. ಅಂದರೆ ಕೆಲವೊಂದು ಸೋಷಿಯಲಿಸ್ಟ್ ಏನಿದ್ರು ಚಾರ್ಲ್ಸ್ ಡಾರ್ವಿನ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್. ಸೊ ಇವರ ಒಂದು ಹೆಲ್ಪನ್ನು ಏನು ಮಾಡ್ತಾನೆ, ಅಂದರೆ ಇವರ ಒಂದು ಥಿಯರೀಸ್ ಹೆಲ್ಪ್ನ ಏನು ಮಾಡ್ತಾನೆ ಹಿಟ್ಲರ್ ತಗೋತಾನೆ. ಅಂದರೆ ಜರ್ಮನ್ ಆರಿಯನ್ಸ್ ರೇಸೆ ಶ್ರೇಷ್ಠ, ಸೊ ಮಿಕ್ಕಿದ್ದೆಲ್ಲ ನಿಕೃಷ್ಟ ಅಂತಕ್ಕಂಥ ಭಾವನೆಯನ್ನು. ಫಾರ್ ಎಕ್ಸಾಂಪಲ್ ಹರ್ಬರ್ಟ್ ಸ್ಪೆನ್ಸರ್ ಸರ್ವೈವಲ್ ಇಸ್ ದಿ ಫಿಟ್ಟೆಸ್ಟ್ ಅನ್ನೋ ಒಂದು ಥಿಯರಿನ ಕೊಡ್ತಾರೆ. ಅಂದರೆ ಯಾರಿಗೆ ಬದುಕೋದಕ್ಕೆ ಶಕ್ತಿ ಇರುತ್ತೆ ಸೊ ಅವ್ರೇನು ಮಾಡ್ತಾರೆ ಇಲ್ಲಿ ಬದುಕ್ತಾರೆ ಸಮಾಜದಲ್ಲಿ ಅಂತ ಈ ಎಲ್ಲ ಐಡಿಯಾಸ್ನ ಏನು ಮಾಡ್ತಾನೆ ಹಿಟ್ಲರ್ ತಗೊಂಡು ತಮ್ಮ ನಾಜಿ ಐಡಿಯಾಲಜಿ ಅಥವಾ ಜರ್ಮನ್ ಆರಿಯನ್ಸ್ ರೇಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವನು ಕೊಡ್ತಾ ಹೋಗ್ತಾನೆ. ಸೊ ಮುಖ್ಯವಾಗಿ ಜರ್ಮನ್ಸ್ ಆರ್ ಪ್ಯೂರ್ ರೇಸಸ್. ಸೊ ಕಂಪ್ಲೀಟಾಗಿ ಪ್ರಪಂಚದಲ್ಲಿ ಅವರೇ ಭಾಳ ಪ್ಯೂರ್ ಇದ್ದಾರೆ. ಅವ್ರನ್ನ ಬಿಟ್ಟರೆ ಜರ್ಮನಿನಲ್ಲಿ ಇನ್ನೆಲ್ಲರೂ ಅನ್ಈಕ್ವಲ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾನೆ. ಸೊ ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ರೇಷಿಯಲ್ ಸ್ಟೇಟ್. ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ರೇಷಿಯಲ್ ಸ್ಟೇಟ್ ಹೇಗಾಯಿತು? ಒನ್ಸ್ ಇನ್ ಪವರ್ ದ ನಾಜಿಸ್ ಎಸ್ಟಾಬ್ಲಿಷ್ಡ್ ಅನ್ ಎಕ್ಸ್ಕ್ಲೂಸಿವ್ racial community of pure Germans by physically eliminating all those deemed undesirable throughout the empire. ಅಂದರೆ ಯಾವಾಗ ಹಿಟ್ಲರ್ ಭಾಳ ಬಲಿಷ್ಠನಾಗ್ತಾ ಹೋಗ್ತಾನೋ ಜರ್ಮನಿನಲ್ಲಿ ಬೇಕಿಲ್ದಲೇ ಇರ್ತಕ್ಕಂಥ ಜನಾಂಗ ಅಂದರೆ ಜರ್ಮನ್ಸ್, ಜರ್ಮನಿಗೆ ಸಂಬಂಧಪಟ್ಟದಲ್ಲೇ ಇರ್ತಕ್ಕಂಥ ಜನರನ್ನ ಅವನು ಅನ್ಡಿಸೈರಬಲ್ ಅಂದರೆ ಅನಪೇಕ್ಷಿತರು, ಇವರು ಜರ್ಮನಿಗೆ ಅಗತ್ಯ ಇಲ್ಲ ಅಂತಕ್ಕಂಥ
ಒಂದು ವಾದವನ್ನು ಮಂಡಿಸ್ತಾನೆ. ಅವ್ರನ್ನ ಎಂಪೈರಿಂದ ಆಚೆ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ನಾಜಿಸ್ ವಾಂಟೆಡ್ ಓನ್ಲಿ ಸೊಸೈಟಿ ಆಫ್ ಪ್ಯೂರ್ ಆ್ಯಂಡ್ ಹೆಲ್ತಿ ನಾಡಿಕ್ ಆರ್ಯನ್ಸ್. ಅಂದರೆ ನಾಜಿ ಸೊಸೈಟಿನಲ್ಲಿ ಯಾರು ಪ್ಯೂರ್ ಜರ್ಮನ್ಸ್ ಇರ್ತಾರೆ, ನಾರ್ಡಿಕ್ ಆರ್ಯನ್ಸ್ ಪೀಪಲ್ ಇರ್ತಾರೆ, ಅಂದರೆ ಕಂಪ್ಲೀಟ್ ನೇಟಿವ್ ಆಫ್ ಜರ್ಮನಿ, ಅವರು ಮಾತ್ರ ಇರಬೇಕು ಅಂತ. Along with the Jewish, many gypsies and black living in Nazi Germany were considered as the racial inferiors who threatened the biological purity of the superior Aryan race. ಅಂದರೆ ಜರ್ಮನಿನಲ್ಲಿ ಜರ್ಮನ್ಸ್ನ ಬಿಟ್ಟು ಜೀವಿಸ್ ಪೀಪಲ್ ಇರ್ಬೋದು, ಜಿಪ್ಸೀಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಇವರೆಲ್ಲ ಏನು ವಾಸ ಮಾಡ್ತಾಯಿದ್ರು, ಕಂಪ್ಲೀಟಾಗಿ ಅವ್ರ ಮೇಲೆ ಒಂದು ದ್ವೇಷ ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಹಿಟ್ಲರ್ ಮಾಡ್ತಾನೆ. ಯಾಕೆಂದರೆ ಜರ್ಮನ್ನು ಇದುವರೆಗೂ ಏನು ಸಮಸ್ಯೆಗಳನ್ನು ಅನುಭವಿಸಿದೆ, ಇದಕ್ಕೆಲ್ಲ ಕಾರಣ ಅವರೇ. ಜೀವಿಸ್ ಅಥವಾ ಜಿಪ್ಸೀಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಅವರೇ ಇದಕ್ಕೆಲ್ಲ ಕಾರಣ. ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಸೋತಿದ್ದಿರ್ಬೋದು, ವರ್ಸೆಲಿಸ್ ಟ್ರೀಟಿನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು, ಇವರಿಂದ ಹೀಗೆಲ್ಲ ಆಯಿತು ಅಂತ. ಹಾಗಾಗಿ ಅವರನ್ನು ಸಂಪೂರ್ಣವಾಗಿ ಏನು ಮಾಡ್ತಾನೋ ಅವ್ರನ್ನ ಬೇರೆ ಅನ್ನೋ ರೀತಿಯಲ್ಲಿ ಕಾಣ್ತಾನೆ. ವೆನ್ ಜರ್ಮನಿ ಕಾನ್ಕ್ವರ್ಡ್ ಪೋಲ್ಯಾಂಡ್ ಆ್ಯಂಡ್ ಪಾರ್ಟ್ಸ್ ಆಫ್ ರಷ್ಯಾ, ಕ್ಯಾಪ್ಚರ್ಡ್ ಸಿವಿಲಿಯನ್ಸ್ ವೇರ್ ಫೋರ್ಸ್ ಟು ವರ್ಕ್ ಆಸ್ ಅ ಸ್ಲೇವ್ ಲೇಬರ್. ಅಂದರೆ ಜರ್ಮನ್ ಪೋಲ್ಯಾಂಡ್ ಮೇಲೆ ಏನು ಅಟ್ಯಾಕ್ ಮಾಡಿತ್ತು, ಸೊ 1939ನಲ್ಲಿ, ಆ ಟೈಮ್ನಲ್ಲಿ ಪೋಲ್ಯಾಂಡ್ ಮತ್ತು ರಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಜನ ಸಾಮಾನ್ಯ ನಾಗರಿಕರನ್ನ, ಸಿವಿಲಿಯನ್ಸ್ನ ಕ್ಯಾಪ್ಚರ್ ಮಾಡಿ ಅವ್ರನ್ನೆಲ್ಲ ಸ್ಲೇವ್ಸ್ ಆಗಿ ದುಡಿಸ್ಕೊಳ್ತಾ ಇದ್ರು. ಜೂಯಿಶ್ ರಿಮೈಂಡ್ ವರ್ಸ್ಟ್ ಸಫರಿಂಗ್ಸ್ ಇನ್ ನಾಜಿ ಜರ್ಮನಿ. ಅಂದರೆ ಜೀವ್ಸ್ ಪೀಪಲ್ ಏನಿದ್ರು, ಜೀವಿಶ್ ಪೀಪಲ್ ಬಹಳ ಅತ್ಯಂತ ಕ್ರೂರವಾಗಿ ಜರ್ಮನ್ಸ್ ಪೀಪಲ್ ಅಂದರೆ ಹಿಟ್ಲರ್ ಟೈಮ್ನಲ್ಲಿ ಅವರನ್ನು ಕಾಣ್ತಾ ಇದ್ರು. ದೇ ಹ್ಯಾಡ್ ಬಿನ್ ಎ ಸ್ಟೀರಿಯೋಟೈಪ್ಡ್ ಆಸ್ ಕಿಲ್ಲರ್ಸ್ ಆಫ್ ಕ್ರಿಸ್ಟ್ ಆ್ಯಂಡ್ ಸೊ ಯುಸರರ್. ಜೀವಿಶ್ ವರ್ ಲಿವ್ಡ್ ಇನ್ ದಿ ಸಪ್ರೇಟ್ಲಿ ಮಾರ್ಕ್ಡ್ ಕಾಲ್ಡ್ ದಿ ಗೆಟೋಸ್. ಅಂದರೆ ಜೀವಿಶ್ ಪೀಪಲ್ ಸಂಪೂರ್ಣವಾಗಿ ಅವರು ಬದುಕೋದಕ್ಕೆ ಅರ್ಹರಲ್ಲ, ಜರ್ಮನಿನಲ್ಲಿ ಅವರನ್ನು ಸಾಯಿಸಬೇಕು ಅನ್ನೋ ಒಂದು ಸಿದ್ಧಾಂತನ ಹಿಟ್ಲರ್ ಮಂಡಿಸ್ತಾನೆ. ಅವರಿಂದ ಎಲ್ಲೋ ಆಚೆಗೆ, ಜರ್ಮನಿಯಿಂದ ಆಚೆ ಸಪ್ರೇಟಾಗಿ ಏನು ಮಾಡ್ತಾಯಿದ್ರು, ವಾಸ ಮಾಡ್ತಾಯಿದ್ರು. ಅವರು ಏರಿಯಾ ಎಲ್ಲಿ ವಾಸ ಮಾಡ್ತಾಯಿದ್ರು ಅದಕ್ಕೆ ಗೆಟೋಸ್ ಅಂತ ಕರೀತಾಯಿದ್ರು. ಫ್ರಮ್ 1933 to 1938 ನಾಜಿ ಟೆರಿಟರೈಸ್ಡ್, popularized and segregated the Jewish, compelling from the leave of the country. ಅಂದರೆ 33ಇಂದ 38 ಒಳಗಡೆ ಒಂದು ಜರ್ಮನಿಯ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ನಾಜೀಸ್ ಇರಬೇಕು, ಅಂದರೆ ಬೇಸಿಕ್ ಆರ್ಯನ್ ರೇಸ್ ಇರಬೇಕು, ಇನ್ನು ಮಿಕ್ಕಿದವರೆಲ್ಲ ದೇಶದಿಂದ ಆಚೆ ಹೋಗಬೇಕು ಅನ್ನೋ ವ್ಯವಸ್ಥೆಯನ್ನು ಸಹ ಮಾಡ್ತಾನೆ. 39 to 45 aimed at concentrating them in certain areas and eventually killing them in a gas chambers in Poland. 39ಇಂದ 45 ಈ ಒಂದು ಟೈಮ್ನಲ್ಲಿ ಏನು ಮಾಡ್ತಾರೆ, ಅವ್ರನ್ನೆಲ್ಲ ಯಾರು ಜಿಪ್ಸಿಸ್ ಎಲ್ಲ ಇದ್ರೋ ಅವ್ರು ಎಲ್ಲೆಲ್ಲಿ ಸಿಕ್ಕಿದ್ರು ಅವ್ರನ್ನ ಕರ್ಕೊಂಡೋಗಿ ಏನು ಮಾಡ್ತಾಯಿದ್ರು, ದೊಡ್ಡದು ಗ್ಯಾಸ್ ಚೇಂಬರ್ಸ್ ಒಳಗಡೆ ಹಾಕಿ ಪಾಯ್ಸನಸ್ ಗ್ಯಾಸಸ್ನ ರಿಲೀಸ್ ಮಾಡಿ ಏನು ಮಾಡ್ತಾನೆ, ಅವ್ರನ್ನ ಸಾಯಿಸೋ ವ್ಯವಸ್ಥೆಯನ್ನು ಮಾಡ್ತಾನೆ. ದ ರೇಷಿಯಲ್ ಉಟೋಪಿಯಾ. ಹಿಟ್ಲರ್ ಆಕ್ಯುಪೈಡ್ ನಾರ್ತ್ ವೆಸ್ಟರ್ನ್ ಪೋಲ್ಯಾಂಡ್. ಪೋಲ್ಸ್ ವರ್ ಫೋರ್ಸ್ ಟು ಲೀವ್ ದರ್ ಹೋಮ್ ಆ್ಯಂಡ್ ಪ್ರಾಪರ್ಟೀಸ್. ಅಂದರೆ ಹಿಟ್ಲರ್ ಪೋಲ್ಯಾಂಡ್ನ ನಾರ್ತ್ ವೆಸ್ಟರ್ನ್ ರೀಜನ್ನ ಆಕ್ಯುಪೈ ಮಾಡ್ಕೋತಾನೆ. ಅಲ್ಲಿ ಯಾರು ಇರ್ತಿದ್ರು, ಯಾರು ಜನ ವಾಸವಾಗಿದ್ರಲ್ಲಿ, ಅಂದರೆ ಪೋಲಿಷ್ ಪೀಪಲ್ ಬಲವಂತವಾಗಿ ಅವರು ತಮ್ಮ ಪ್ರಾಪರ್ಟಿನ, ಮನೆಗಳನ್ನು ಬಿಡೋ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಪೋಲ್ಸ್ ವರ್ ಹೆಡರ್ಡ್ ಲೈಕ್ ದಿ ಕ್ಯಾಟಲ್ ಇನ್ ದಿ other part of the called the general government, the destination of the undesirable of the empire. ಅಂದರೆ ದನಗಳನ್ನು ಓಡಿಸೋ ರೀತಿಯಲ್ಲಿ ಪೋಲಿಷ್ ಪೀಪಲ್ನ ಏನು ಮಾಡ್ತಾನೆ, ಹಿಟ್ಲರ್ ಓಡಿಸ್ತಾನೆ. ಮೆನಿ ಮೆಂಬರ್ಸ್ ಆಫ್ ದಿ ಪೋಲಿಷ್ ಇಂಟೆಲಿಜೆಂಟಿಸಿಯಾ were murdered in order to keep the entire population intellectually and spiritually servile. ಅಂದರೆ ಯಾರು ಪೋಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ವಾಂಸಿದ್ರು, ಬುದ್ಧಿವಂತರಿದ್ರು, ಅವರೆಲ್ಲ ಜರ್ಮನಿಗೆ ಆಪೋಸಿಟ್ಟಾಗಿ ಬರೀಬಾರ್ದು, ಜರ್ಮನಿಗೆ ಆಪೋಸಿಟ್ಟಾಗಿ ಮಾತಾಡಬಾರ್ದು ಅಂತ ಅವ್ರನ್ನೆಲ್ಲ ಏನು ಮಾಡ್ತಾನೆ, ಮರ್ಡರ್ ಮಾಡಿಸ್ತಾನೆ ಹಿಟ್ಲರ್. ಪೋಲಿಷ್ ಚಿಲ್ಡ್ರನ್ ಹೂ ರಿಸೆಂಬಲ್ಡ್ ಆರ್ಯನ್ಸ್ ವರ್ ಟೇಕನ್ ಫ್ರಮ್ ದಿ ಮದರ್ಸ್ ಆ್ಯಂಡ್ ಎಕ್ಸಾಮಿನ್ಡ್ ಬೈ ರೇಸ್ ಎಕ್ಸ್ಪರ್ಟ್ಸ್. ನೋಡಿ,
ಎಷ್ಟು ಕ್ರೂರಿ ಅಂತ. ಅಂದರೆ ಯಾರು ಪೋಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳು ಜರ್ಮನಿನಲ್ಲಿ ಏನಾದರೂ ಕಣ್ಣಿಗೆ ಕಾಣಿಸ್ಕೊಂಡ್ರೆ, ಅಂದರೆ ಅವರು ಆರ್ಯನ್ಸ್ ರೀತಿಯಲ್ಲಿ ಏನಾದರೂ ಹೋಲಿಕೆ ಇದ್ದರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ರೇಸ್ ಎಕ್ಸ್ಪರ್ಟ್ಸಿಂದ, ಅಂದರೆ ಒಂದು ರೀತಿ DNA ಟೆಸ್ಟ್ ಅಂತ ಹೇಳ್ಬೋದು, ಆ ರೀತಿ ಟೆಸ್ಟ್ ಮಾಡಿಸಿ ಏನು ಮಾಡ್ತಾಯಿದ್ದ, ಬೇಸಿಕ್ ಆರಿಯನ್ಸ್ ಮಾತ್ರ ಇರಬೇಕು, ಅವರೇನಾದರೂ ಪೋಲಿಷ್ ಪೀಪಲ್ ಆಗಿದ್ದರೆ ಅವ್ರನ್ನ ಸಾಯಿಸಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡ್ತಾನೆ. ಇಫ್ ದೇ ಪಾಸ್ ದ ರೇಸ್ ಟೆಸ್ಟ್ they were raised in Germany families. If not, they were placed in orphanages where the majority died. ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಏನು ಮಾಡ್ತಾ ಇದ್ದ, ಅನಾಥಾಶ್ರಮಗಳಿಗೆ ಬಿಡ್ತಾ ಇದ್ದ. ವಿತ್ ಸಮ್ ಆಫ್ ದಿ ಲಾರ್ಜೆಸ್ಟ್ ಗೆಟೋಸ್ ಆ್ಯಂಡ್ ಗ್ಯಾಸ್ ಚೇಂಬರ್ಸ್, ದಿ ಜನರಲ್ ಗೌರ್ಮೆಂಟ್ ಆಲ್ಸೋ ಸರ್ವ್ಡ್ ಆ್ಯಸ್ ದ ಕಿಲ್ಲಿಂಗ್ ಫೀಲ್ಡ್ಸ್ ಫಾರ್ ದಿ ಜೀವಿಶ್ ಪೀಪಲ್. ಅಂದರೆ ಗೆಟೋಸ್ ಅಂತ ಏನು ನಾವು ನೋಡಿದ್ವಿ, ಜೀವಿಶ್ ಪೀಪಲ್ ಅಲ್ಲಿ ವಾಸ ಮಾಡ್ತಾಯಿದ್ರು, ಅದು ಹೆಸರಿಗೆ ಮಾತ್ರ ಗೆಟೋಸ್. ಅಲ್ಲಿ ಜನರನ್ನ ಸಾಮೂಹಿಕವಾಗಿ ಗ್ಯಾಸ್ ಚೇಂಬರ್ನಲ್ಲಿ ತುಂಬಿಸಿ ಕೊಲೆ ಮಾಡಿಸ್ತಕ್ಕಂಥ ಕೆಲಸವನ್ನು ಹಿಟ್ಲರ್ ಏನು ಮಾಡ್ತಾನೆ. ಸ್ಟೆಪ್ಸ್ ಟು ಡೆತ್, ಅಂದರೆ ಹೇಗೆ ಒಂದು ಜೀವಿಶ್ ಪೀಪಲ್ನ ಸ್ಟೆಪ್ ಬೈ ಸ್ಟೆಪ್ಪು ಹಿಟ್ಲರ್ ಸಾಯಿಸ್ತಾನೆ. ಈ ಬಗ್ಗೆ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇದೆ. ಅಂದರೆ ಜೀವಿಶ್ ಪೀಪಲ್ ಎಲ್ಲೆಲ್ಲಿ ವಾಸ ಮಾಡ್ತಾಯಿದ್ರು ಅಲ್ಲಿ ನ್ಯಾಷನಲ್ ಫ್ಲಾಗ್ನ, ಅಂದರೆ ಅವ್ರ ದೇಶದ ನ್ಯಾಷನಲ್ ಫ್ಲಾಗ್ನ ಹಾಯ್ಸ್ಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅವರ ಬಿಸ್ನೆಸ್ನ ಸ್ಟಾಪ್ ಮಾಡಿಸ್ತಾಯಿದ್ರು, ಕಂಪ್ಲೀಟಾಗಿ ಅವರ ಕಮ್ಯುನಿಟಿನ ಬ್ಯಾನ್ ಮಾಡಿಸ್ತಾಯಿದ್ರು, ಅವರಿಂದ ಪ್ರಾಪರ್ಟಿನ ಕಿತ್ಕೊಳ್ಳೋದಿರ್ಬೋದು. ಈ ರೀತಿ ಸಾಕಷ್ಟು ವ್ಯವಸ್ಥೆಯನ್ನು ಏನು ಮಾಡ್ತಾನೆ, ಅವ್ರನ್ನ ಕೊಲೆ ಮಾಡ್ತಕ್ಕಂಥ ಕೆಲಸಕ್ಕೆ ಬಳಸ್ಕೊಳ್ತಾನೆ. ಎಸ್ಟ್ ವೆರಿ ಇಂಪಾರ್ಟೆಂಟ್, ಯೂತ್ ಇನ್ ನಾಜಿ ಜರ್ಮನಿ. ಹಿಟ್ಲರ್ ವಾಸ್ ಅಬ್ಸೆಸ್ಡ್ ವಿತ್ ದಿ ಯೂತ್ ಆಫ್ ದಿ ಕಂಟ್ರಿ. ಅಂದರೆ ಹಿಟ್ಲರ್ ಜರ್ಮನಿಯಲ್ಲಿರ್ತಕ್ಕಂಥ ಯೂತ್ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದ. ಹಿ ಬಿಲೀವ್ಡ್ ದಟ್ ಓನ್ಲಿ ಬೈ ಟೀಚಿಂಗ್ ನಾಜಿ ಐಡಿಯಾಲಜಿ ಟು ಚಿಲ್ಡ್ರನ್ ಕುಡ್ ಎ ಸ್ಟ್ರಾಂಗ್ ನಾಜಿ ಸೊಸೈಟಿ ಟು ಬಿ ಎಸ್ಟಾಬ್ಲಿಷ್. ಅಂದರೆ ಇವತ್ತು ಜರ್ಮನಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ನಾಜಿ ಐಡಿಯಾಲಜಿನ ತಿಳಿಸ್ಕೊಟ್ರೆ ಮುಂದೆ ಅವರು ಯೂತಾಗಿ ಬೆಳೆದಾಗ ಭಾಳ ಪವರ್ಫುಲ್ ನಾಜಿ ಸೊಸೈಟಿನ ಕಟ್ಟೋದಕ್ಕೆ ಸಾಧ್ಯ ಅಂತ ಅವನು ಭಾವಿಸ್ಕೊಂಡಿದ್ದ. In schools, under the power of Nazism, teachers who were Jewish or perceived by the politically untrustworthy were fired. ಅಂದರೆ ಜರ್ಮನಿನಲ್ಲಿರ್ತಕ್ಕಂಥ ಸ್ಕೂಲ್ಗಳಲ್ಲಿ ನಾಜಿ ಸಂಬಂಧ ಪಡೆದಲೇ ಇರ್ತಕ್ಕಂಥ, ಅಂದರೆ ಜರ್ಮನ್ ದೇಶಕ್ಕೆ ಸಂಬಂಧ ಪಡ್ತಾ ಇರ್ತಕ್ಕಂಥ ಟೀಚರ್ಸ್ ಯಾರಾದರೂ ಇದ್ದರೆ, ಜೀವಿಶ್ ಪೀಪಲ್ ಇದ್ದರೆ ಅವ್ರನ್ನ ಸುಟ್ಟು ಫೈರ್ ಮಾಡಿ ಸಾಯಿಸ್ತಕ್ಕಂಥ ಕೆಲಸವನ್ನು ಅರೇಂಜ್ ಮಾಡಿಸಿದ್ದ. ಚಿಲ್ಡ್ರನ್ ವರ್ ಫಸ್ಟ್ ಸೆಗ್ರಿಗೇಟೆಡ್, ಅಂದರೆ ಜರ್ಮನ್ಸ್ ಮತ್ತು ನಾನ್ ಜರ್ಮನ್ಸ್, ಅಂದರೆ ಜೂಯಿಷ್ ಪೀಪಲ್, ಇವ್ರನ್ನ ಏನು ಮಾಡ್ತಾಯಿದ್ದ, ಸ್ಕೂಲ್ನಲ್ಲಿ ಸಪ್ರೇಟ್ ಮಾಡಿಸ್ತಾ ಇದ್ದ. ಆಸ್ ಎ ರಿಸಲ್ಟ್ undesirable children such as Jewish and physically disabled and gypsies were expelled from schools. ಅಂದರೆ ಈ ಒಂದು ಸಂದರ್ಭದಲ್ಲಿ ಜರ್ಮನ್ಸ್ ಮಕ್ಕಳಿಗೆ ಮಾತ್ರ, ನೇಟಿವ್ ಜರ್ಮನಿಯ ಮಕ್ಕಳಿಗೆ ಮಾತ್ರ ಏನು ಎಜುಕೇಷನ್ನ ಕೊಡಿಸ್ತಾ ಇದ್ದ. ಇನ್ನು ಮಿಕ್ಕದವ್ರನ್ನ ಜೂಯಿಷ್ ಪೀಪಲ್, ಸೊ ಅವ್ರಿಗೆ ಫಿಸಿಕಲ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಜಿಪ್ಸೀಸ್, ಇವ್ರನ್ನೆಲ್ಲ ಕಂಪ್ಲೀಟಾಗಿ ಸ್ಕೂಲಿಂದ ಆಚೆ ಕಳಿಸ್ತಾ ಇದ್ದ. ರೇಷಿಯಲ್ ಸೈನ್ಸ್ ವಾಸ್ introduced to justify Nazi ideas of race. Youth organizations were made responsible for educating Germany in the spirit of national socialism. ಅಂದರೆ ಜರ್ಮನಿಯ ಜನರಲ್ಲಿ ಒಂದು ನ್ಯಾಷನಲಿಸಮ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಕಷ್ಟು ಯೂತ್ ಆರ್ಗನೈಸೇಷನ್ಸ್ಗಳನ್ನು, ಯುವ ಸಂಘಟನೆಗಳನ್ನು ಅವನು ಶುರು ಮಾಡ್ತಾನೆ. ಅಟ್ ದ ಏಜ್ ಆಫ್ 14 ಆಲ್ ಬಾಯ್ಸ್ ವರ್ ರಿಕ್ವೈರ್ಡ್ ಟು ಜಾಯಿನ್ ದ ನಾಜಿ ಯೂತ್ ಆರ್ಗನೈಸೇಷನ್. ಹಿಟ್ಲರ್ ಯೂತ್ ವೇರ್ ದ ಲ್ಯಾಂಡ್ ವರ್ಷಿಪ್ ವಾರ್, ಗ್ಲೋರಿಫೈ ಅಗ್ರೆಷನ್ ಆ್ಯಂಡ್ ವೈಲೆನ್ಸ್, ಕಂಡೆಮ್ ಡೆಮಾಕ್ರಸಿ, ಹೇಟ್ ಜೂಯಿಷ್ ಆ್ಯಂಡ್ ಕಮ್ಯುನಿಸ್ಟ್. ಅಂದರೆ ಯಾವುದಾದ್ರೂ ಒಂದು ಮಗು 14 ವರ್ಷ ತಲುಪೋ ವೇಳೆಗೆ ಅವರ ತಲೆಯಲ್ಲಿ ಕಂಪ್ಲೀಟಾಗಿ ನಾಜಿ ಐಡಿಯಾಲಜಿನ, ಸ್ಕೂಲನ್ನು ಬಳಸ್ಕೊಂಡು ನಾಜಿ ಐಡಿಯಾಲಜಿನ ಏನು ಮಾಡ್ತಾಯಿದ್ದ, ಹಿಟ್ಲರ್ ತುಂಬಿಸ್ತಾ ಇದ್ದ. ಅಂದರೆ ಅವ್ರು ಹೇಗೆ ಕಮ್ಯುನಿಸ್ಟನ್ನ ಅಥವಾ ಜೂಯಿಷ್ ಪೀಪಲ್ನ, ಜಿಪ್ಸೀಸ್ನ ಹೇಟ್ ಮಾಡಬೇಕು, ಅಗ್ರೆಷನ್ ಅಂದರೆ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು, ವೈಲೆನ್ಸ್ ಯಾವಾಗಲೂ ಅವರು ಅಶಾಂತಿಯನ್ನು ಹೇಗೆ ಮಾಡಬೇಕು ಸಮಾಜದಲ್ಲಿ, ಮತ್ತು ಡೆಮಾಕ್ರಸಿನ ಹೇಗೆ ಅವರು ಅಪೋಸ್ ಮಾಡಬೇಕು, ಈ ಎಲ್ಲ ಒಂದು ವಿಷಯಗಳನ್ನು ಏನು ಮಾಡ್ತಾ ಇದ್ದ,
ಸ್ಕೂಲ್ ಮುಖಾಂತರ ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ. ದೇ ಯೂಶಲಿ ಜಾಯಿನ್ ದ ಲೇಬರ್ ಸರ್ವಿಸ್ ಅಟ್ ದ ಏಜ್ ಆಫ್ 18 ಆಫ್ಟರ್ ಎ ಪೀರಿಯಡ್ ಆಫ್ ರಿಗೋರಸ್ ಐಡಿಯಾಲಜಿಕಲ್ ಆ್ಯಂಡ್ ಆಲ್ಸೋ ಫಿಸಿಕಲ್ ಟ್ರೈನಿಂಗ್. ಅಂದರೆ 18 ವರ್ಷಕ್ಕೆ ತಲುಪೋಕ್ಕಿಂತ ಮುಂಚೆನೇ ಅವರಿಗೆ ಏನೇನು ಟ್ರೈನಿಂಗ್ ಬೇಕೋ ವಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ನಾಜಿ ಟ್ರೈನಿಂಗ್ನ ಕೊಡಿಸ್ತಾ ಇದ್ದ. ದೇ ವರ್ ದೆನ್ ರಿಕ್ವೈರ್ಡ್ ಟು ಸಿವಿಯರ್ ಇನ್ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಜಾಯಿನ್ ಆಫ್ ದಿ ನಾಜಿ ಆರ್ಗನೈಸೇಷನ್. ಸೊ 1922 ದ ನಾಜಿ ಯೂತ್ ಲೀಗ್ ವಾಸ್ ಎಸ್ಟಾಬ್ಲಿಷ್ಡ್. ಅಂದರೆ 1922ನಲ್ಲಿ ನಾಜಿ ಯೂತ್ ಲೀಗ್ ಅನ್ನೋದು ಶುರುವಾಗುತ್ತೆ. All other youth organizations were systematically dissolved and eventually banned in order to unify youth movement under the Nazi control. ಅಂದರೆ ಜರ್ಮನಿನಲ್ಲಿ ಬೇರೆ ಬೇರೆ ಏನು ಯೂತ್ ಆರ್ಗನೈಸೇಷನ್ಸ್ ಅಸೋಸಿಯೇಷನ್ಸ್ ಇತ್ತು, ಅದೆಲ್ಲ ಕಂಪ್ಲೀಟಾಗಿ ಮರ್ಜ್ ಆಗುತ್ತೆ, ನಾಜಿ ಯೂತ್ ಲೀಗಿಗೆ ಮರ್ಜ್ ಆಗುತ್ತೆ. ನಾಜಿ ಕಲ್ಟ್ ಆಫ್ ಮದರ್ಹುಡ್. ಬಾಯ್ಸ್ ವರ್ ಟಾಟ್ ಟು ಬಿ ಅಗ್ರೆಸಿವ್, masculine and steel-hearted, while girls were taught to be good mothers and raise pure-blooded Aryan children. ಅಂದರೆ ಸಂಪೂರ್ಣವಾಗಿ ಜರ್ಮನಿಯಲ್ಲಿರ್ತಕ್ಕಂಥ ಗಂಡಸರು ಬಾಯ್ಸ್ ಅವರು ಗಟ್ಟಿಯಾಗಿರಬೇಕು, ಅಗ್ರೆಸಿವ್ ಆಗಿರಬೇಕು, ಒಂದು ರೀತಿಯ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಸ್ಟೀಲ್ ಹಾರ್ಟೆಡ್ ಅಷ್ಟು ಪವರ್ಫುಲ್ ಆಗಿರಬೇಕು. ಬಟ್ ಗರ್ಲ್ಸ್ಗೆ ಏನನ್ನ ತಿಳಿಸ್ತಾ ಇದ್ದ, ದೇ ಶುಡ್ ಬಿ ಗುಡ್ ಮದರ್ಸ್, ಯಾವಾಗಲೂ ಅವರು ಒಳ್ಳೆ ಹೌಸ್ ವೈಫ್ ತಾಯಂದ್ರಾಗಿರಬೇಕು, ಮತ್ತು ಪ್ಯೂರ್ ಆರ್ಯನ್ ರೇಸ್ ಇರ್ತಕ್ಕಂಥ ಮಕ್ಕಳನ್ನ ಅವರು ಹೆರಬೇಕು ಅಂತ. ಗರ್ಲ್ಸ್ ವರ್ ಎಕ್ಸ್ಪೆಕ್ಟೆಡ್ ಟು ಮೇಂಟೈನ್ ಪ್ಯೂರಿಟಿ ಆಫ್ ದ ರೇಸ್, ಡಿಸ್ಟೆನ್ಸ್ ದೆಮ್ಸೆಲ್ಸ್ ಫ್ರಮ್ ಜೀವಿಶ್ ಕೇರ್ ಅಟ್ ಹೋಮ್ ಆ್ಯಂಡ್ ಇನ್ಕಲ್ಕೇಟ್ ನಾಜಿ ವ್ಯಾಲ್ಯೂಸ್ ಇನ್ ದೇರ್ ಚಿಲ್ಡ್ರನ್. ಅಂದರೆ ಜರ್ಮನಿಯಲ್ಲಿ ಇರತಕ್ಕಂಥ ಮಹಿಳೆಯರು ಸಂಪೂರ್ಣವಾಗಿ ಜೀವಿಶಿಂದ ಅವರು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗಿತ್ತು, ಮತ್ತು ತಮ್ಮ ಮಕ್ಕಳಿಗೆ ಮನೆಯಲ್ಲೂ ಸಹ ನಾಜಿ ಐಡಿಯಾಲಜೀಸ್ನ, ನಾಜಿ ವ್ಯಾಲ್ಯೂಸ್ನ ತಿಳಿಸ್ಬೇಕಾಗಿತ್ತು. ಸೊ ಈಗ ನಾವೆಲ್ಲ ಹೇಗೆ ರಾಮಾಯಣ ಮಹಾಭಾರತ ಈ ರೀತಿ ಕಥೆಗಳನ್ನು ಹೇಳಿ ಮಕ್ಕಳನ್ನು ಬೆಳೆಸ್ತೀವೋ, ಹಾಗೆ ಹಿಟ್ಲರ್ ಬಗ್ಗೆ, ನಾಜಿಸಮ್ ಬಗ್ಗೆ ಕತೆ ಹೇಳಿ ಆ ಮಕ್ಕಳನ್ನ ಬೆಳೆಸಬೇಕಾಗಿತ್ತು. ಇದು ಹಿಟ್ಲರ್ ಮಾಡಿದ್ದ ಆರ್ಡರ್ ಅದು. ಹಿಟ್ಲರ್ ಸ್ಟಾರ್ಟೆಡ್ ಇನ್ 1933, stated in 1933, the mother is the most important citizen in my state. ಅಂದರೆ ಜರ್ಮನಿಯ ಆರ್ಯನ್ಸ್ ರೇಸ್ನ ಪಾಪ್ಯುಲೇಷನ್ನ ಇನ್ನೂ ಜಾಸ್ತಿ ಮಾಡಬೇಕು, ಯುನೈಟ್ ಆಗಬೇಕು, ಪವರ್ಫುಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಡಿಕ್ಲರೇಷನ್ನ, ದಿ ಮದರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಟಿಸನ್ ಇನ್ ಮೈ ಸ್ಟೇಟ್ ಅನ್ನೋ ಡಿಕ್ಲರೇಷನ್ನ ಕೊಡ್ತಾನೆ. ಹವೆವರ್ ಇನ್ ನಾಜಿ ಜರ್ಮನಿ ನಾಟ್ ಆಲ್ ಮದರ್ಸ್ ವರ್ ಟ್ರೀಟೆಡ್ ಈಕ್ವಲಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು, ಎಲ್ಲ ಮಹಿಳೆಯರನ್ನು ಅವನು ಈಕ್ವಲ್ ಆಗಿ ಕಾಣ್ತಾ ಇರಲಿಲ್ಲ. ಅಂದರೆ ಯಾರನ್ನ ಅವನು ದ್ವೇಷ ಮಾಡ್ತಾ ಇದ್ದ. ವುಮೆನ್ ಹೂ ಗೇವ್ ಬರ್ತ್ ಟು ರೇಷಿಯಲಿ ಅನ್ಡಿಸೈರಬಲ್ ಚಿಲ್ಡ್ರನ್ ವರ್ ಪನಿಷ್ಡ್, ವೈಲ್ ದೋಸ್ ಹೂ ಗೇವ್ ಬರ್ತ್ ಟು ರೇಷಿಯಲಿ ಡಿಸೈರಬಲ್ ಚಿಲ್ಡ್ರನ್ ವರ್ ರಿವಾರ್ಡೆಡ್. ಅಂದರೆ ಯಾರು ಬೇಸಿಕ್ ಜರ್ಮನ್ ರೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳನ್ನು ಮಾತ್ರ ಹೆರ್ತಾ ಇದ್ರು, ಆ ಒಂದು ತಾಯಂದ್ರಿಗೆ ಏನು ಮಾಡ್ತಾ ಇದ್ದ, ಭಾಳ ಗೌರವದಿಂದ ಕಾಣಿಸ್ತಾ ಇದ್ದ. ಅಕಸ್ಮಾತ್ ಏನಾದರೂ ಜೀವಿಶ್ ಅಥವಾ ಜಿಪ್ಸಿ ಜೊತೆ ಮದುವೆಯಾಗಿ ಅವ್ರಿಗೇನಾದರೂ ಮಕ್ಕಳು ಜನಿಸಿದರೆ ಆ ಒಂದು ಮಹಿಳೆಯರನ್ನು ಏನು ಮಾಡ್ತಾ ಇದ್ದ, ಭಾಳ ಕೀಳಾಗಿ ಕಾಣ್ತಾ ಇದ್ದ. ದ ರಿಸೀವ್ಡ್ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಇನ್ ಹಾಸ್ಪಿಟಲ್ಸ್ and were entitled to discounts in stores, theatre tickets and train fares. ಅಂದರೆ ಯಾರು ಬೇಸಿಕ್ ನೇಟಿವ್ ಜರ್ಮನ್ಸ್ ಆಗಿದ್ರು ಮಹಿಳೆಯರು, ಅವರಿಗೆ ಎಲ್ಲ ಕಡೆ ಡಿಸ್ಕೌಂಟ್ಸು. ಸೊ ಏನು ಟ್ರೈನ್ಸ್ನಲ್ಲಿ ಅಥವಾ ಥಿಯೇಟ್ರ್ನಲ್ಲಿ ಮೂವಿ ನೋಡೋದಕ್ಕೆ ಹೋದಾಗ, ಹಾಸ್ಪಿಟ್ಲಲ್ಲಿ, ಅಂಗಡಿಗಳಲ್ಲಿ ಅವರಿಗೆ ಮಹಿಳೆಯರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದ. ಆನರ್ ಕ್ರಾಸಸ್ ವರ್ ಗಿವನ್ ಟು ಔಟ್ ಎನ್ಕರೇಜ್ ವುಮೆನ್ ಟು ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಚಿಲ್ಡ್ರನ್. ಸೊ ಜಾಸ್ತಿ ಮಕ್ಕಳನ್ನು ಯಾರು ಮಾಡ್ಕೊಳ್ತಾ ಇದ್ರು ಮಹಿಳೆಯರು, ಅವ್ರಿಗೆ ಏನು ಮಾಡ್ತಾ ಇದ್ದ, ಒಂದು ಗೌರವಪೂರ್ವಕವಾಗಿ ಮೆಡಲ್ಸ್ನ ಕೊಡ್ತಾ ಇದ್ದ. ಸೊ ಫಾರ್ ಎಕ್ಸಾಂಪಲ್, ಈಗ ಬ್ರಾನ್ಸ್ ಕ್ರಾಸ್, 4 ಜನ ಮಕ್ಕಳಾಯಿತು ಅಂದರೆ ಬ್ರಾನ್ಸ್ ಇರ್ಬೋದು, 6 ಜನ ಇದ್ದರೆ ಸಿಲ್ವರ್ ಇರ್ಬೋದು. ಸೊ ಒಂದು 8 ಜನ ಅಥವಾ 8 ಜನಕ್ಕಿಂತ ಜಾಸ್ತಿ ಮಕ್ಕಳನ್ನು ಯಾರು ಜನಿಸ್ತಾ ಇದ್ರು ಅವರಿಗೆ ಗೋಲ್ಡ್ ಮೆಡಲ್ಸ್ನ ಕೊಡ್ತಾ ಇದ್ದ. ಆಲ್ ಆರ್ಯನ್ ವುಮೆನ್ ಹೂ ಬ್ರೋಕ್ ದಿ ಪ್ರಿಸ್ಕ್ರೈಬ್ಡ್ ಕೋಡ್ ಆಫ್ ಕಂಡಕ್ಟ್ ವರ್ ಪಬ್ಲಿಕಲಿ ಕಂಡೆಮ್ಡ್ ಆ್ಯಂಡ್ ಸಿವಿಯರ್ಲಿ ಪನಿಷ್ಡ್. ಯಾರು ಈ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡಿ ಹೋಗ್ತಾ ಇದ್ರು, ಅಂದರೆ ಆರ್ಯನ್ ವುಮೆನ್, ಜರ್ಮನ್ ವುಮೆನ್,
ಅವ್ರನ್ನ ಪಬ್ಲಿಕ್ನಲ್ಲಿ ಸ್ಟ್ರೀಟ್ನಲ್ಲಿ ನಿಲ್ಲಿಸಿ ಅವರ ಹೆಡ್ ಶೇವ್ನ ಮಾಡಿ ಅವರ ಕುತ್ತಿಗೆಗಳಿಗೆ ಬೋರ್ಡ್ನ ನೇತಾಕಿ ಸಾಕಷ್ಟು ಹಿಂಸಾತ್ಮಕ ಟ್ರೀಟ್ಮೆಂಟ್ನ ಅವನು ಕೊಡ್ತಾ ಇದ್ದ. ಓಕೆ, ನೆಕ್ಸ್ಟ್ ದಿ ಆರ್ಟ್ ಆಫ್ ಪ್ರಾಪಗಂಡ ಅಂದರೆ ಹೇಗೆ ಈ ನಾಜಿ ಐಡಿಯಾಲಜಿನ ಪ್ರಚಾರ ಮಾಡಿದ್ರು ಅಂತ. ನಾಜಿ ರೆಜಿಮ್ ಯೂಸ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಮೀಡಿಯಾ. ಸೊ ಈ ನಾಜಿಸಮ್ನ ತಿಳಿಸ್ಕೊಡೋದಕ್ಕೆ ಏನು ಮಾಡಿದ್ರು, ಅವರು ಕಂಪ್ಲೀಟಾಗಿ ಜರ್ಮನ್ ಲ್ಯಾಂಗ್ವೇಜ್ ಮತ್ತು ಮೀಡಿಯಾ ಸಪೋರ್ಟ್ನ ತಗೋತಾರೆ. ದಿ ಅಫಿಷಿಯಲ್ ಕಮ್ಯುನಿಕೇಷನ್ಸ್ ದಿ ನಾಜಿ ನೆವರ್ ಯೂಸ್ ದ ವರ್ಡ್ಸ್ ಕಿಲ್ ಆರ್ ಮರ್ಡರ್. ಅಲ್ಲಿರೋ ಮೀಡಿಯಾಸ್ ಯಾವತ್ತೂ ಮಾಸ್ ಕಿಲ್ಲಿಂಗ್ ಅಥವಾ ಮರ್ಡರ್ ಕಿಲ್ ಇದನ್ನೆಲ್ಲ ಯೂಸ್ ಮಾಡಲೇ ಇಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ, ಫೈನಲ್ ಸೊಲ್ಯೂಷನ್ ಅಂತ, ಐಥೋನ್ಸೇನಿಯಾ ಅಂತ. ಸೊ ಈ ರೀತಿ ಬೇರೆ ಬೇರೆ ವರ್ಡ್ಸ್ನ ಏನು ಮಾಡ್ತಾಯಿದ್ರು, ಯೂಸ್ ಮಾಡ್ತಾಯಿದ್ರು. ರೋಲ್ ಆಫ್ ಮೀಡಿಯಾ. ಸೊ ಮೀಡಿಯಾ ಸಾಕಷ್ಟು ಏನು ಮಾಡುತ್ತೆ, ಹಿಟ್ಲರ್ಗೆ ಸಪೋರ್ಟ್ ಮಾಡುತ್ತೆ. ವಿಷುವಲ್ ಇಮೇಜಸ್, ಫಿಲಮ್ಸ್, ರೇಡಿಯೋ, ಪೋಸ್ಟರ್ಸ್, ಕ್ಯಾಚಿ ಸ್ಲೋಗನ್ಸ್, ಲೀಫ್ಲೆಟ್ಸ್ ವರ್ ಯೂಸ್ ಟು ಸ್ಪ್ರೆಡ್ ದಿ ನಾಜಿ ಐಡಿಯಾಲಜಿ. ಅಂದರೆ ಹೆಂಗೆ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮಲ್ಲಿ ಪ್ರಚಾರ ಮಾಡ್ತಾರೋ ಆ ರೀತಿ ರೇಡಿಯೋ, ಫಿಲಮ್ಸು, ಸ್ಲೋಗನ್ಸ್ನ ಬರೆಯೋದು, ಲೀಫ್ಲೆಟ್ಸ್ ಅಥವಾ ಪಾಂಪ್ಲೆಟ್ಗಳನ್ನು ರಿಲೀಸ್ ಮಾಡೋದು, ಏನು ಮೆಥಡ್ಸ್ನ ಏನು ಮಾಡ್ತಾಯಿದ್ದ ಅವನು ಬಳಸ್ಕೊಂಡು ನಾಜಿಸಮ್ನ ಸ್ಪ್ರೆಡ್ ಮಾಡೋ ಕೆಲಸನ ಮಾಡ್ತಾಯಿದ್ದ. ಹಾಗೆಯೇ ಜರ್ಮನ್ ಎನಿಮೀಸ್ ವರ್ ಡಿಪಿಕ್ಟೆಡ್ ಆ್ಯಸ್ ಈವಿಲ್ ಇನ್ ಪೋಸ್ಟರ್ಸ್. ಏನು ಕಾರ್ಟೂನ್ಸ್ ಎಲ್ಲ ಬರೀತಾರಲ್ಲ, ಅಲ್ಲಿ ಜೀವಿಷ್ ಅಥವಾ ಪೋಲಿಷ್ ಪೀಪಲ್ ಅವ್ರನ್ನೆಲ್ಲ ಒಂದು ರೀತಿ ದೆವ್ವದ ರೀತಿಯಲ್ಲಿ ಅವನು ತೋರಿಸ್ತಾ ಇದ್ದ. ಸೊ ಇಷ್ಟೆಲ್ಲ ವ್ಯವಸ್ಥೆಯನ್ನು ಅವನು ಮಾಡಿದ್ದ. ಆರ್ಡಿನರಿ ಪೀಪಲ್ ಆ್ಯಂಡ್ ಕ್ರೈಮ್ಸ್ ಅಗೇನ್ಸ್ಟ್ ದಿ ಹ್ಯುಮ್ಯಾನಿಟಿ. ಮೆನಿ ಪೀಪಲ್ saw the world through Nazi eyes and spoke in Nazi language. When they saw someone who resembled a Jew, they felt a surge or hatred, anger with them. ಅಂದರೆ ಜರ್ಮನಿನಲ್ಲಿ ಸಾಮಾನ್ಯವಾಗಿ ಬೀದಿಗಳಲ್ಲಿ ಓಡಾಡಬೇಕಾದ್ರೆ ಏನಾದರೂ ಅನುಮಾನ ಬಂದರೆ, ಇವನು ಜರ್ಮನ್ ಅಲ್ಲ, ಇವನು ಜಿವಿಷ್ ಅಥವಾ ಕಮ್ಯುನಿಸ್ಟ್ ಅಥವಾ ಜಿಪ್ಸಿ ಅಂದರೆ ಅವ್ರನ್ನ ಎತ್ತಾಕೊಂಡು ಹೋಗ್ತಾಯಿದ್ರು. ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು, ಗ್ಯಾಸ್ ಚೇಂಬರ್ಸ್, ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ಗಳಲ್ಲಿ ಅವ್ರನ್ನ ಸಾಯಿಸ್ತಾಯಿದ್ರು. ಅಂದರೆ ಕಾಮನ್ ಪೀಪಲ್ ಇದರಿಂದ ಸಾಕಷ್ಟು ಏನು ಮಾಡಿದ್ರು, ತೊಂದರೆಯನ್ನು ಅನುಭವಿಸಬೇಕಾಗಿ ಬಂತು. ನಾಲೆಡ್ಜ್ ಅಬೌಟ್ ದಿ ಹಾಲೋಕಾಸ್ಟ್. Jewish wanted the rest of the world to remember the atrocities and sufferings they endured during the Nazi killing campaigns, also known as the Holocaust. ಅಂದರೆ ಸಾಮೂಹಿಕವಾಗಿ ಜೀವಿಷ್ ಪೀಪಲ್ನ ಏನು ಹಿಟ್ಲರ್ ಸಾಯಿಸ್ದ ಅದನ್ನು ಹಾಲೋಕಾಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಹಾಲೋಕಾಸ್ಟ್ ಬಗ್ಗೆ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಜೀವಿಷ್ ಪೀಪಲ್ ಏನು ಮಾಡಿದರು, ಸಾಕಷ್ಟು ಪ್ಲಾನ್ನ ಮಾಡಿದರು. ಸೊ ಎಲ್ಲಿ ಗೆಟೋಸ್ ಇರ್ತಾ ಇತ್ತು, ಗೆಟೋಸ್ ಏನು ಜೀವಿಷ್ ಪೀಪಲ್ ವಾಸ ಮಾಡ್ತಿರ್ತಕ್ಕಂಥ ಮನೆಗಳದ್ದು, ಆ ಕ್ಯಾಂಪ್ಸ್ನಲ್ಲಿ ಏನು ಮಾಡ್ತಾಯಿದ್ರು, ಅವರೆಲ್ಲ ಡೈರಿಗಳನ್ನು ಬರಿತಾಯಿದ್ರು, ನೋಟ್ಬುಕ್ ಇಟ್ಕೊಳ್ತಾಯಿದ್ರು. ಸೊ ಇದನ್ನೆಲ್ಲ ಏನು ಮಾಡಿದ್ರು, ಸ್ಟೋರೇಜ್ ಮಾಡಿ ಇಡ್ತಾಯಿದ್ರು. ವೆನ್ ದಿ ವಾರ್ ಅಪಿಯರ್ಡ್ ಟು ಲೂಸ್, ದಿ ನಾಜಿ ಲೀಡರ್ಶಿಪ್ ಡಿಸ್ಟ್ರಿಬ್ಯೂಟೆಡ್ ಪೆಟ್ರೋಲ್ ಆಫ್ ಇಟ್ಸ್ ಫಂಕ್ಷನರೀಸ್ ಇನ್ ಆರ್ಡರ್ ಟು ಡೆಸ್ಟ್ರಾಯ್ ಆಲ್ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸಸ್ ಇನ್ ಆಫೀಸಸ್. ದಿ ಹಾಲೋಕಾಸ್ಟ್ ಹಿಸ್ಟ್ರಿ ಆ್ಯಂಡ್ ಮೆಮೊರಿ live on many parts of the world today through memories, fiction, documentary, poetry, memorials and museums. ಅಂದರೆ ಯಾವಾಗ ಜರ್ಮನಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಸೋಲಿತ್ತು ಅಂತ ಗೊತ್ತಾಯಿತೋ, ಆ ಎಲ್ಲ ಡಾಕ್ಯುಮೆಂಟ್ನ ಪೆಟ್ರೋಲ್ ಹಾಕಿ ಸುಡಿಸೋ ಕೆಲಸನೂ ಮಾಡ್ತಾನೆ ಹಿಟ್ಲರ್, ಗೆಟೋಸ್ನಲ್ಲಿ ಸುಡಿಸೋ ಕೆಲಸನ. ಇನ್ನು ಉಳಿದಿರ್ತಕ್ಕಂಥ ಒಂದಷ್ಟು ಡಾಕ್ಯುಮೆಂಟ್ ಆಧಾರವಾಗಿ ಈ ಒಂದು ಹಾಲೋಕಾಸ್ಟ್ ಬಗ್ಗೆ ತಿಳಿಸೋದಕ್ಕೆ ಸಾಕಷ್ಟು ಏನು ಲಿಟ್ರರಿ ಫಾರ್ಮ್ಸ್ ಏನಾಯಿತು, ಡೆವಲಪ್ಮೆಂಟ್ ಆಯಿತು. ಸೊ ಮೆಮೊರೀಸ್, ಫಿಕ್ಷನ್ ಇರ್ಬೋದು, ಡಾಕ್ಯುಮೆಂಟ್ರಿ, ಪೊಯೆಟ್ರಿ, ಇದೆಲ್ಲ ಸಾಕಷ್ಟು ಮ್ಯೂಸಿಯಮ್ಸ್ನಲ್ಲಿ ನಮಗೆ ಇವತ್ತು ಏನು ಮಾಡುತ್ತೆ, ಸಿಗುತ್ತೆ. ಎಸ್, ಇಟ್ ಈಸ್ ಕನ್ಕ್ಲೂಡೆಡ್ ಇನ್ ದ ಚಾಪ್ಟರ್ ದಟ್ Hitler was a powerful leader who only wanted Aryans to dominate the world. ಅಂದರೆ ಈ ಒಂದು ಚಾಪ್ಟರ್ನಲ್ಲಿ ನಮಗೆ ಜರ್ಮನಿಯನ್ನು ಬಳಸ್ಕೊಂಡು ಇಡೀ ಪ್ರಪಂಚವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಜರ್ಮನ್ ಆರ್ಯನ್ ರೇಸ್ಗಿದೆ, ಹಿಟ್ಲರ್ಗಿದೆ. ಈ ಒಂದು ಸಿದ್ಧಾಂತವನ್ನು ಹಿಟ್ಲರ್ ಮಂಡಿಸ್ತಾನೆ. ಜೆವಿಷ್ ಆ್ಯಂಡ್ ಅದರ್ ಅನ್ಡಿಸೈರಬಲ್ ಕಮ್ಯುನಿಟೀಸ್ ಫೇಸ್ಡ್ ಎಕ್ಸ್ಟ್ರೀಮ್ atrocities
and racial discrimination. Because of the Nazis' racial ideologies, they were considered outsiders. ಜರ್ಮನ್ಸ್ನ ಬಿಟ್ಟು ಯಾರ್ಯಾರೆಲ್ಲ ಜರ್ಮನಿನಲ್ಲಿ ಇದ್ದರು ಅವರ ಮೇಲೆ ಸಾಕಷ್ಟು ರೇಷಿಯಲ್ ಹೇಟ್ರೆಡ್ನೆಸ್ ಅಂದರೆ ಬಣ್ಣದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ಸಂಪೂರ್ಣವಾಗಿ ಹಿಟ್ಲರ್ ಅವ್ರನ್ನ ಹೇಗೆ ಭೇದ ಮಾಡ್ದ ಮತ್ತು ಅದನ್ನು ಸಾಯಿಸ್ದ ಅನ್ನೋದನ್ನು ನಾವು ಈ ಲೆಸನ್ನಲ್ಲಿ ನೋಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.